Good morning, my dear children. So, we are discussing about the third chapter of second PU Sociology, that is inclusive strategies or ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು. ಸೊ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳಲ್ಲಿ ಮೇನ್ ಆಗಿ ಅಫರ್ಮೇಟಿವ್ ಆ್ಯಕ್ಷನ್ ರಿಲೇಟೆಡ್ ಟು ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬಲ್ಸ್, ಪರಿಶಿಷ್ಟ ಜಾತಿಗಳು ಹಾಗೂ ಪರಿಶಿಷ್ಟ ಬುಡಕಟ್ಟು ಇಲ್ಲದ್ರೆ ಪಂಗಡಗಳು, ಅವರ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್, ಲೆಜಿಸ್ಲೇಟಿವ್ ಮೆಷರ್ಸ್, ವಾಟ್ ಆರ್ ದಿ ಥಿಂಗ್ಸ್ ಟೇಕನ್ ಫಾರ್ ದಮ್, ಎಕ್ಸೆಟ್ರಾ. ದೆನ್ ಕಮಿಂಗ್ ಟು ದ ಪಾಯಿಂಟ್ ಟುಡೇ, ಲೆಟ್ಸ್ ಕಂಟಿನ್ಯೂ. ನಾವು ಅದನ್ನೇ ಕಂಟಿನ್ಯೂ ಮಾಡುವ ಚಾಪ್ಟರನ್ನು. ಅದರ ನಂತರ ಲಾಸ್ಟಿಗೆ ಇನ್ನೊಮ್ಮೆ ಫಸ್ಟಿಂದ ಏನೆಲ್ಲ ನಾವು ಕಲ್ತಿದ್ದೇವೆ, ಏನೆಲ್ಲ ನಾವು ಹೇಳಿದ್ದೇವೆ ಅದನ್ನು ಮತ್ತೆ ಇನ್ನೊಮ್ಮೆ ಹೇಳ್ತೇನೆ, ತಿಳಿಸ್ತೇನೆ ನಿಮಗೆ. ಈಗ ನಾವು ಮೇಯ್ನಾಗಿ ನಾನಿಲ್ಲಿ ಬೋರ್ಡಲ್ಲಿ ಬರೆದಿದ್ದೇನೆ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಇನ್ನೂ ನಮಗೆ ಈ ಮೂರನೇ ಚಾಪ್ಟರ್ ಆದಂತಹ ಇನ್ಕ್ಲೂಸಿವ್ ಸ್ಟ್ರಾಟಜೀಸ್ ಇಲ್ಲದಿದ್ದರೆ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳಲ್ಲಿ ನಾವು ಇವತ್ತು ಅದರ ಬಗ್ಗೆ ಸ್ವಲ್ಪ ನಾಲೆಜನ್ನು ಪಡ್ಕೊಳ್ಳೋಣ. ಸೊ ಅದರಲ್ಲಿ ಮೇಯ್ನಾಗಿ ಜೆಂಡರ್ ಈಕ್ವಾಲಿಟಿ, ಜೆಂಡರ್ ಇನ್ಇಕ್ವಾಲಿಟಿ, ಜೆಂಡರ್ ಮತ್ತು ದಟ್ ಈಸ್ ಈ ಸೆಕ್ಸ್, ಅದರ ಡಿಫ್ರೆನ್ಸನ್ನು ಕಲಿಬೇಕು ಅಂತ ಹೇಳಿದರೆ, ಲಿಂಗ ಅಸಮಾನತೆ ಹಾಗೂ ಲಿಂಗ ಮತ್ತು ಲಿಂಗತ್ವ ಪರಿಕಲ್ಪನೆ ಹಾಗೂ ಲಿಂಗ ತಾರತಮ್ಯದ ಬಗ್ಗೆ ಕಲಿಬೇಕು. ಮತ್ತು ಸಮಾನಯತ್ತ ವರದಿ 1974 already I have written, that is towards equality report 1974. Then women empowerment strategies, national commission started for the women. Then regarding the self-help groups, then microfinance, what are the features of microfinance, ಸೂಕ್ಷ್ಮ ಹಣಕಾಸು, ಹಾಗೆ ಬೇರೆ ಬೇರೆ ಟೈಪ್ಸ್ ಆಫ್ ಮೈಕ್ರೋಫಿನಾನ್ಸ್ ಇದೆ. ಹಾಗೆ ಸ್ತ್ರೀ ಶಕ್ತಿ, ಎಲ್ಲರಿಗೆ ಗೊತ್ತಿರುವಂತಹ ಒಂದು ಮಹಿಳಾ ಸಂಘಟನೆ, ಅದು ಆರ್ಗನೈಸೇಷನ್, ದಟ್ಸ್ ಅಬೌಟ್ ದ ಸ್ತ್ರೀ ಶಕ್ತಿ. ದೆನ್ ಲಾಸ್ಟಿಗೆ ನಮಗೆ ಮೂರನೇ ಚಾಪ್ಟರಲ್ಲಿ ಕಲೀಲಿಕ್ಕಿರುವಂಥದ್ದು ಸೆಕೆಂಡ್ PUC ಸಮಾಜಶಾಸ್ತ್ರದಲ್ಲಿ, ದಟ್ ಈಸ್ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಅಸೋಸಿಯೇಷನ್, ದಟ್ ಈಸ್ ಸೇವಾ. ಸೊ ಇಷ್ಟನ್ನು ನಾವು ಈ ಚಾಪ್ಟರಲ್ಲಿ ಕಲಿತರೆ ಮೂರನೇ ಅಧ್ಯಾಯವನ್ನು ನಮಗೆ ಕೊನೆಗೊಳಿಸ್ಲಿಕ್ಕಾಗ್ತದೆ. ಸೊ ನಾನು ಹೇಳಿದ್ದೇನೆ ನಿಮಗೆ, ಎರಡನೇ ಅಧ್ಯಾಯದಲ್ಲಿ ನಾವು ಸಾಮಾಜಿಕ ಅಸಮಾನತೆಯನ್ನು ಕಲ್ತಿದ್ದೇವೆ. ಅದರಲ್ಲಿ ಮೇಯ್ನಾಗಿ ಅಸಮಾನತೆಯಲ್ಲಿ ಮೂರು ವಿಭಾಗಗಳು, ಮೂರು ಗ್ರೂಪ್ಸ್ ಇನ್ಕ್ಲೂಡಿಂಗ್, ದಟ್ ಈಸ್ ಶೆಡ್ಯೂಲ್ಡ್ ಕಾಸ್ಟ್, ಪರಿಶಿಷ್ಟ ಜಾತಿಗಳು, ಹಾಗೂ ಶೆಡ್ಯೂಲ್ಡ್ ಟ್ರೈಬಲ್ಸ್, ಪರಿಶಿಷ್ಟ ಪಂಗಡಗಳು, ಬುಡಕಟ್ಟುಗಳು, ಹಾಗೂ ಮೂರನೇದಾಗಿ ಮಹಿಳೆಯರು. ಸೊ ಇದನ್ನು ಮೂರು ಗ್ರೂಪ್ಗಳನ್ನು ನಾವೀಗ ಮೂರನೇ ಚಾಪ್ಟರಲ್ಲಿ ಅಫರ್ಮೇಟಿವ್ ಆ್ಯಕ್ಷನ್ ಇಲ್ಲಾದರೆ ನಿಶ್ಚಯಾತ್ಮಕ ಕ್ರಿಯೆಯಲ್ಲಿ ಕಲಿಯುವಂಥದ್ದು, ರಿಲೇಟೆಡ್ ಟು ದಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಬುಡಕಟ್ಟು ಪಂಗಡಗಳು ಹಾಗೂ ಮಹಿಳೆಯರ ಬಗ್ಗೆ. ಈಗ ನಾವು ಸಾಮಾನ್ಯವಾಗಿ ಬುಡಕಟ್ಟು ಹಾಗೂ ಪರಿಶಿಷ್ಟ ಜಾತಿಗಳಿಗೆ ಏನೆಲ್ಲ ಸಾಂವಿಧಾನಿಕ ಕ್ರಮಗಳನ್ನು ತಗೊಂಡಿದ್ದಾರೆ, ಹಾಗೂ ರಿಗಾರ್ಡಿಂಗ್ ದ ಲೆಜಿಸ್ಲೇಟಿವ್ ಮೆಷರ್ಸ್, ದೆನ್ ರಿಗಾರ್ಡಿಂಗ್ ದ ಅಸ್ಪೃಶ್ಯತೆಯ ನಿವಾರಣೆ ಕೆಲವೊಂದು ಆ್ಯಕ್ಟ್ಗಳನ್ನು ಪಾಸ್ ಮಾಡಿದ್ದು, ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯ್ದೆಯನ್ನು ಹಾಗೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ನಮಗೆ ಮೇಯ್ನಾಗಿ ಮಹಿಳೆಯರ ಸಮಸ್ಯೆಗಳನ್ನು ಮತ್ತು ಜೆಂಡರ್ ಇನ್ಇಕ್ವಾಲಿಟಿ ರಿಲೇಟೆಡ್ ಟು ದ ವುಮೆನ್, ಅದನ್ನು ನಾವು ಕಲಿಬೇಕು. ಸೊ ಮೇಯ್ನಾಗಿ ನಾವು ಕೇಳುವಾಗ ಕೆಲವೊಮ್ಮೆ ನಾವು ಹಳತು ಕ್ವೆಶ್ಚನ್ ಪೇಪರೆಲ್ಲ ನೋಡುವಾಗ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ಇರ್ತದೆ, ವಾಟ್ ಈಸ್ ಜೆಂಡರ್, ವಾಟ್ ಈಸ್ ಸೆಕ್ಸ್ ಅಂತೆಲ್ಲ ಕೇಳ್ತಾರೆ. ಸೊ ಅದು ಏನು ಅಂತ, ಲಿಂಗ ಮತ್ತು ಲಿಂಗತ್ವದ ಪರಿಕಲ್ಪನೆ, ತುಂಬ ಈಸಿಯಾದ ಕಾನ್ಸೆಪ್ಟ್ಗಳು. ಸೊ ಇಲ್ಲಿ ಲಿಂಗ ಅಸಮಾನತೆಯಲ್ಲಿ ನಮಗೆ ಫಸ್ಟಿಗೆ ಲಿಂಗ ಮತ್ತು ಲಿಂಗತ್ವದ ಪರಿಕಲ್ಪನೆ ಅಂತ ಹೇಳುವಾಗ, ಲಿಂಗವು ಜೈವಿಕ ಅಂಶವಾಗಿದ್ದರೆ ನಮಗೆ ನೋಡ್ಬೋದು ಜೈವಿಕವಾದ ಹಾಗೂ ಶಾರೀರಿಕವಾದ ಸ್ಥಿತಿಗಳನ್ನು, ಸ್ತ್ರೀ ಮತ್ತು ಪುರುಷವನ್ನು ವ್ಯತ್ಯಾಸಗಳನ್ನು, ಲಿಂಗಗಳನ್ನು ನಿರ್ಧರಿಸುತ್ತದೆ ಅಂತ ಹೇಳ್ತಾರೆ. ವೆರಿ ಸಿಂಪಲ್ ಆಗಿ, ಸೆಕ್ಸ್ ಈಸ್ ಕನೆಕ್ಟೆಡ್ ವಿತ್ ಬಯಾಲಜಿ, ನಮಗೆ ಗೊತ್ತಿದೆ. ಸೊ ಇನ್ನು ಸೈಕಾಲಜಿಕಲಿ, ಸೋಷಿಯಲಿ ನಾವು ವೆದರ್ ವಿ ಆರ್ ದ ಬಿಲಾಂಗಿಂಗ್ ಟು ದ ಗ್ರೂಪ್ ಆಫ್ ದಟ್ ಈಸ್ ದ ಫೆಮಿನೈನ್ ಆರ್ ಮಸ್ಕುಲಿನ್. So here gender is an inner feeling that you are a masculine or feminine
ಆರ್ ಸಮ್ವೇರ್ ಬಿಟ್ವೀನ್ ದ್ಯಾಟ್ ಅಂತ ಹೇಳ್ಬೋದು. ಸೊ ನಮಗೆ ಗೊತ್ತಿದೆ ಪ್ರತಿಯೊಂದು ಸಮಾಜದಲ್ಲಿ ಕೂಡ ಅಕಾರ್ಡಿಂಗ್ ಟು ದ ಜೆಂಡರ್ನ ಪ್ರಕಾರ ಸ್ತ್ರೀ ಮತ್ತು ಪುರುಷ ಅದರ ಬೇಸಿಸಲ್ಲಿ ಈವನ್ ನಮ್ಮ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಹಾಗೆಯೇ ಅವರು ನಿರ್ಧರಿಸಿದ್ದಾರೆ. ಸೊ ಹಾಗೆ ಸ್ತ್ರೀಯರು ಇಂಥ ಕೆಲಸಗಳನ್ನು ಮಾಡಬೇಕು, ಪುರುಷರಿಗೆ ಈ ಕೆಲವೊಂದು ಕೆಲಸಗಳನ್ನು ಕೊಟ್ಟಿದ್ದಾರೆ. ಮತ್ತು ನಾವು ನೋಡ್ಬೋದು ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲಿಯಲ್ಲಿ, ಪ್ಯಾಟ್ರಿಯಾರ್ಕ್ ಅಂತ ಹೇಳಿದರೆ ಪಿತೃಪ್ರಧಾನ ಕುಟುಂಬದಲ್ಲಿ ಹೇಗೆ ಎಲ್ಲ ವ್ಯತ್ಯಾಸಗಳನ್ನು ನಮಗೆ ನೋಡ್ಬೋದು, ಪವರ್ ಅದರ ಬಗ್ಗೆ ಎಲ್ಲ ನೋಡ್ಬೋದು. ಸೊ ಈಗ ನಮಗೆ ಜೆಂಡರ್ ಇನ್ಇಕ್ವಾಲಿಟಿಯಲ್ಲಿ ಫಸ್ಟಿಗೆ ನಮಗೆ ಸೆಕ್ಸ್ ಮತ್ತು ಜೆಂಡರ್ ಅದರ ಡಿಫ್ರೆನ್ಸನ್ನು ಅರ್ಥ ಮಾಡಿಕೊಳ್ಬೇಕು. ನಾನು ಹೇಳಿದ್ದೇನೆ ಲಿಂಗ ಮತ್ತು ಲಿಂಗತ್ವದ ಪರಿಕಲ್ಪನೆ. ಲಿಂಗ ಅಂತ ಹೇಳಿದರೆ ಏನು, ಜೈವಿಕ ಅಂಶವಾಗಿದ್ದರೆ ಜೈವಿಕವಾದ ಹಾಗೂ ಶಾರೀರಿಕವಾದ ಸ್ಥಿತಿಗಳನ್ನು ಸ್ತ್ರೀ ಮತ್ತು ಪುರುಷ ಲಿಂಗಗಳನ್ನು ನಿರ್ಧರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಮತ್ತು ಲಿಂಗತ್ವವನ್ನು ನಾವೇನಂತ ಹೇಳೋದು, ಲಿಂಗ ನಾನೀಗ ಹೇಳಿದ್ದೇನೆ, ಲಿಂಗತ್ವವನ್ನು ನಮಗೆ ಹೇಗೆ ಹೇಳ್ಬೋದು, ಪುರುಷತ್ವ ಮತ್ತು ಸ್ತ್ರೀತ್ವದ ಲಕ್ಷಣಗಳು ಮತ್ತು ಅವರ ಪಾತ್ರಗಳನ್ನು ಕುರಿತಂತೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಗ್ರಹಿಕೆಗಳನ್ನು ಪರಿಗಣಿಸಲಾಗುತ್ತದೆ ಅಂತ ನಮಗೆ ಹೇಳ್ಬೋದು. ಇನ್ನು ನಮಗೆ ಈ ಅಧ್ಯಾಯದಲ್ಲಿ ಕಲೀಲಿಕ್ಕೆ ಮೇಯ್ನ್ ಆಗಿ ನಾವು ಈ ಲಿಂಗ ಮತ್ತು ಲಿಂಗತ್ವವನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಮಗೆ ಜೆಂಡರ್ ಇನ್ಇಕ್ವಾಲಿಟಿಯ ಬಗ್ಗೆ ಕಲೀಲಿಕ್ಕೆ. ದಟ್ ಈಸ್ ರಿಗಾರ್ಡಿಂಗ್ ದ ಜೆಂಡರ್ ಇನ್ಇಕ್ವಾಲಿಟಿ, ಲಿಂಗ ಅಸಮಾನತೆ. ನಾನು ಹೇಳಿದ್ದೇನೆ ನೋ ವೇರ್ ಇನ್ ದ ಸೊಸೈಟಿ ವಿ ಕ್ಯಾನ್ ಸಿ ದ್ಯಾಟ್ ಬೋತ್ ದ ರೋಲ್ ಆಫ್ ಮೆನ್ ಆ್ಯಂಡ್ ವುಮನ್ ಈಸ್ ಸೇಮ್ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಹಲವಾರು ರೀತಿಯ ಕಾನೂನುಗಳಾಗಲಿ ಹಾಗೆ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್, ಲೆಜಿಸ್ಲೇಚರ್ಸ್, ಆ್ಯಕ್ಟ್ಸ್ ಎಷ್ಟೇ ಪಾಸ್ ಆದರೂ ನಮಗೆ ಎಲ್ಲಿ ಆದರೂ ಒಂದು ಕಡೆಯಲ್ಲಿ ಆದರೂ ದ ಡಿಫ್ರೆನ್ಸ್ ಬಿಟ್ವೀನ್ ದ ರೋಲ್ ಆಫ್ ವುಮನ್ ಆ್ಯಂಡ್ ಮೆನ್ ಅನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಪಿತೃಪ್ರಧಾನ ವ್ಯವಸ್ಥೆಯನ್ನು ನಿಮ್ಮ ಪುಸ್ತಕದಲ್ಲಿ ಮೇಯ್ನ್ ಆಗಿ ಇದನ್ನು ಈ ಪುಸ್ತಕವನ್ನು ಮೇಯ್ನ್ ಆಗಿ ಬರೆದಂತಹ ನಮ್ಮ ಇಂಪಾರ್ಟೆಂಟ್ ಸ್ಟಡೀಸನ್ನು ಕನ್ಸರ್ನ್ ಮಾಡಿದ ಟೀಚರ್ಸ್ ಎಲ್ಲ ಒಪಿನಿಯನನ್ನು ಕೊಟ್ಟದನ್ನೇ ನಾನು ಹೇಳ್ತಾ ಇದ್ದೇನೆ. ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಪುರುಷರ ಮತ್ತು ಆಸಕ್ತಿಗಳನ್ನು ಹೇಗೆ ಅವರನ್ನು ಪ್ರಾಮುಖ್ಯತೆಯನ್ನು ನೀಡಲಾಗ್ತಿದೆ ಹೇಗೆ ನಮಗೆ ನೋಡ್ಬೋದು ಅಂತ. ಈಗ ಏನಾಗಿದೆ ಅಂತ ಹೇಳಿದರೆ ಭಾರತೀಯ ಮಹಿಳೆಯರ ಅಂತಸ್ತನ್ನು ನಮಗೆ ಅರ್ಥ ಮಾಡಿಕೊಳ್ಳಲು ಸಮಸ್ಯೆಗಳನ್ನು ನಮಗೆ ಗೊತ್ತಾಗಲಿಕ್ಕೆ ಟು ಅಂಡರ್ಸ್ಟ್ಯಾಂಡ್ ದ that is the problems of Indian women, we can say that one of the important commission formed but to examine the status of and the problems of Indian women. ಈ ಕಮಿಷನ್ ಅದರ ರಿಪೋರ್ಟನ್ನು ಹೀಗೆ ಹೇಳ್ತಾ ಇದೆ. ರಿಪೋರ್ಟ್ ಆಫ್ ದಿ ಕಮಿಷನ್ ಈಸ್ ಕಾಲ್ಡ್ ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ 1974. ನಾನು ಬೋರ್ಡಲ್ಲಿ ಬರೆದಿದ್ದೇನೆ. ದಟ್ ಈಸ್ ಜೆಂಡರ್ ಇನ್ಇಕ್ವಾಲಿಟಿಯಲ್ಲಿ ಜೆಂಡರ್ ಮತ್ತು ಸೆಕ್ಸಿನ ಡಿಫ್ರೆನ್ಸ್, ಲಿಂಗ ಮತ್ತು ಲಿಂಗತ್ವ. ಹಾಗೆ ಜೆಂಡರ್ ಇನ್ಇಕ್ವಾಲಿಟಿ ಅಂತ ಹೇಳಿದರೆ ನಾನೀಗ ಹೇಳಿದ್ದೇನೆ ಲಿಂಗ ಅಸಮಾನತೆ ಅಂತ. ಜೆಂಡರ್ ಇನ್ಇಕ್ವಾಲಿಟಿ ಅದರಲ್ಲಿ ನಮಗೆ ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ 1974 ಕನ್ನಡದಲ್ಲಿ ಹೇಳೋದಾದರೆ ಸಮಾನತೆಯತ್ತ ವರದಿ 1974. ಸೊ ಭಾರತೀಯ ಮಹಿಳೆಯರ ಅಂತಸ್ತನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಕೊಡಲಿಕ್ಕೆ ಒಂದು ಕಮಿಷನನ್ನು, ಆಯೋಗವನ್ನು ರಚಿಸಿದೆ. ಈ ಆಯೋಗ ಅದರ ರಿಪೋರ್ಟನ್ನು ಸಬ್ಮಿಟ್ ಮಾಡುವಾಗ ಯಾವ ವರ್ಷ 1974ರಲ್ಲಿ ಆ ರಿಪೋರ್ಟನ್ನು ಅವರು ಸಬ್ಮಿಟ್ ಮಾಡುವಾಗ ಆ ವರದಿಯನ್ನು ಹೀಗೆ ಹೇಳಿದ್ದಾರೆ, ಸಮಾನತೆಯತ್ತ ವರದಿ 1974 ಅಂತ. ದಟ್ ಈಸ್ ರಿಗಾರ್ಡಿಂಗ್ ದ ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ 1974. ಇನ್ನು ನಮಗೆ ಕೆಲವೊಂದು ಒಬ್ಜೆಕ್ಟಿವ್ಸ್ ಇದೆ, ಇದಕ್ಕೆ ಕೆಲವೊಂದು ಉದ್ದೇಶಗಳಿವೆ ಈ ರಿಪೋರ್ಟಿಗೆ. ಅದರಲ್ಲಿ ನಮಗೆ ಮೇಯ್ನಾಗಿ 7 ಪಾಯಿಂಟ್ಗಳನ್ನು ನೋಡ್ಬೋದು. ಯಾವುದೆಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಈ ರಿಪೋರ್ಟನ್ನು ಅವರು ಸಬ್ಮಿಟ್ ಮಾಡಿದ್ದಾರೆ. ಸೊ ಮೇಯ್ನಾಗಿ ನಮಗೆ ನೋಡ್ಬೋದು ಕಾನ್ಸ್ಟಿಟ್ಯೂಷನಲ್, ಲೀಗಲ್, administrative provisions, that is regarding the status of women, how to increase mainly 3 fields: employment, education and the that is regarding the status of women. 3 status of women, how we can increase, how the education of the women in India we can increase, then regarding their ಎಂಪ್ಲಾಯ್ಮೆಂಟ್. ನಮಗೆ ಗೊತ್ತಿದೆ ಈ ಆಯೋಗವು ಮೇಯ್ನ್ ಆಗಿ ಸಾಮಾಜಿಕ ಅಂತಸ್ತು, ಶಿಕ್ಷಣ ಮತ್ತು ಉದ್ಯೋಗಗಳ ಮೇಲೆ ಹೇಗೆ ಪ್ರಭಾವ ಬೀರುವ ಸಂವಿಧಾನಾತ್ಮಕ, ಕಾನೂನಾತ್ಮಕ ಮತ್ತು ಆಡಳಿತಾತ್ಮಕ ಅವಕಾಶಗಳ ಪರಿಶೀಲನೆಯನ್ನು ನಡೆಸಿದೆ.
ಅದು ಒಂದಿನೇ ಒಬ್ಜೆಕ್ಟಿವ್ ಅಂತ ಹೇಳ್ಬೋದು. ನಾನು ಹೇಳಿದ್ದೇನೆ ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ 1974 ಸಮಾನತೆಯುತ ವರದಿ 1974 ಮೇಯ್ನ್ ಆಗಿ 7 ಅವರು ರಿಪೋರ್ಟನ್ನು ಸಬ್ಮಿಟ್ ಮಾಡುವಾಗ 7 ಉದ್ದೇಶಗಳನ್ನು ಕೊಟ್ಟಿದ್ದಾರೆ, ಅಬ್ಜೆಕ್ಟಿವ್ಸನ್ನು. ಅದರಲ್ಲಿ ಫಸ್ಟಿಗೆ ಎಕ್ಸಾಮಿನ್ ದ ಕಾನ್ಸ್ಟಿಟ್ಯೂಷನಲ್, ಲೀಗಲ್ and administrative provisions that have a bearing on the social status of women, their education and their employment. ಇನ್ನು ಎರಡನೇದಾಗಿ ನಮಗೆ ನೋಡ್ಬೋದು ಮೇಯ್ನ್ ಆಗಿ ರೂರಲ್ ಸೆಕ್ಟರಲ್ಲಿ ದಟ್ ಈಸ್ ಮೋರ್ ಪ್ರೋಗ್ರಾಮ್ಸ್, ರೆಮಿಡಿಯಲ್ ಮೆಷರ್ಸ್ ಅನ್ನು ಕೊಡಲಿಕ್ಕೆ ಮೇಯ್ನ್ ಆಗಿ ನಮಗೆ ನೋಡ್ಬೋದು ಗ್ರಾಮೀಣ ಭಾಗದ ಮಹಿಳೆಯರ ಅಂತಸ್ತಿನ ಮೇಲೆ ಹೇಗೆ ಬೀರಿದ ಪ್ರಭಾವವನ್ನು ನಮಗೆ ಮೌಲ್ಯಮಾಪನ ಮಾಡುವಂಥದ್ದು, ಹಾಗೆ ಸಲಹೆ ನೀಡುವಂಥದ್ದು ಎರಡನೇ ಉದ್ದೇಶ. ಯಾವ ವರದಿ ಇದು? ದಟ್ ಈಸ್ ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ 1974. 5 ಮಾರ್ಕಿಗೆ ಮೋಸ್ಟ್ಲಿ ಮಕ್ಕಳೇ ನೀವು ಕ್ವಶನ್ ಪೇಪರ್ ನೋಡಿದರೆ ಈ ಪ್ರಶ್ನೆಗಳೆಲ್ಲ ಕೇಳಿರುವುದು ನಮಗೆ ನೋಡ್ಬೋದು. ಸೊ ಆದ ಕಾರಣ ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟನ್ನು ಸ್ವಲ್ಪ ನಾನು ಹೇಳ್ತಾ ಇರುವಾಗ ಬೋರ್ಡಲ್ಲಿ ಬರೆದಿದ್ದೇನೆ, ಅದರ ಪಾಯಿಂಟ್ಗಳನ್ನು ನೋಟ್ ಮಾಡಿದರೆ ಒಳ್ಳೆಯದು. ನೀವು ಯಾವತ್ತೂ ಕಲಿಯುವಾಗ ಒಂದು ಸಣ್ಣ ಪಾಯಿಂಟ್ ಬುಕ್ ಅಂತ ಮಾಡಬೇಕು, ಒಂದೊಂದು ಪಾಯಿಂಟ್ಗಳನ್ನು ಅದನ್ನು ಬರೀಬೇಕು, ನೀವು ಬರ್ತಿಡಬೇಕು. ಸೊ ಪುಸ್ತಕ ಸಿಕ್ಕಿದ್ರು ಇಲ್ಲದಿದ್ದರೂ ಈ ಹೇಳಿದ ಪಾಯಿಂಟ್ಗಳನ್ನು ಬರೀರಿ. ಸೊ ಹಾಗೆ 2 ಆಯಿತು. ಮೂರನೇದಾಗಿ ಶಿಕ್ಷಣದ ಅಭಿವೃದ್ಧಿ ಕುರಿತು ನಾವು ಅಭ್ಯಸಿಸುವಂಥದ್ದು. ಹಾಗೆ ಕೆಲವು ಕ್ಷೇತ್ರಗಳಲ್ಲಿ ನಿಧಾನ ಪ್ರಗತಿಯನ್ನು ನಮಗೆ ನೋಡ್ಬೋದು, ಅದನ್ನು ಗುರುತಿಸಿ ಅದಕ್ಕೆ ಪರಿಹಾರವನ್ನು ಮತ್ತು ಸಲಹೆಗಳನ್ನು ನೀಡುವುದು. ದಟ್ ಈಸ್ ಎಸ್ಪೆಷಲಿ ಫಾರ್ ದಿ ಎಜುಕೇಷನ್ ಫೀಲ್ಡ್ ಅಂತ ಹೇಳ್ಬೋದು. ಸೊ ಹೇಗೆ ಎಲ್ಲ ಇದೆ, ಹೌ ದ ಪ್ರಾಸೆಸ್ ಆಫ್ ಎಜುಕೇಷನ್ ಈಸ್ ಟೇಕಿಂಗ್ ಪ್ಲೇಸ್ ಎಮಂಗ್ ದ ವುಮೆನ್ ಎಸ್ಪೆಷಲಿ ಇನ್ ಇಂಡಿಯಾ, ಆ್ಯಂಡ್ ಹೌ ವಿ ಕ್ಯಾನ್ ಗಿವ್ ದ ಸೊಲ್ಯೂಷನ್ಸ್, ಹೌ ವಿ ಕ್ಯಾನ್ ಮೇಕ್ ದಮ್ ಟು ಕಮ್ ಫಾರ್ವರ್ಡ್ ಇನ್ ದ ಸೊಸೈಟಿ ಅಂತ. ದಟ್ ಈಸ್ ಮೂರನೇ ಅಬ್ಜೆಕ್ಟಿವ್ ಅಂತ ಹೇಳ್ಬೋದು. ಮತ್ತು 4ನೇದಾಗಿ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಲಿಕ್ಕೆ, ವರ್ಕಿಂಗ್ ವುಮನ್ನ ಪ್ರಾಬ್ಲಮ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಹಾಗೆ ಅವರು ಕೆಲಸ ಮಾಡುವಂಥ ಪ್ಲೇಸಲ್ಲಿ ಯಾವ ರೀತಿಯಲ್ಲಿ ಡಿಸ್ಕ್ರಿಮಿನೇಷನ್, ಯಾವುದಾದ್ರೂ ಅಸಮಾನತೆ ಇದೆಯಾ ಅವರು ಉದ್ಯೋಗ ಮಾಡುವ ಪ್ಲೇಸ್ಗಳಲ್ಲಿ, ಮತ್ತು ಅವರಿಗೆ ರೆಮ್ಯೂನರೇಷನ್ ಕೊಡುವಂಥದ್ದು. ದಟ್ ಈಸ್ ರಿಗಾರ್ಡಿಂಗ್ ಗಿವಿಂಗ್ ದಸ್ ರೆಮ್ಯೂನರೇಷನ್ ಅಂತ ಹೇಳ್ಬೋದು. ತಾರತಮ್ಯ, ವೇತನದಲ್ಲಿ ಉದ್ಯೋಗ ಮತ್ತು ವೇತನದಲ್ಲಿ ತಾರತಮ್ಯವನ್ನು ಸೇರಿದಂತೆ ದುಡಿಯುವಂಥ ಮಹಿಳೆಯರ ಸಮಸ್ಯೆಗಳನ್ನು ಸಮೀಕ್ಷೆ ಮಾಡುವಂಥದ್ದು ಈಗ 4ನೇದು. ಇನ್ನು 5ನೇದಾಗಿ ಸ್ಟ್ಯಾಟಸ್ ಆಫ್ ವುಮೆನ್ ಆಸ್ ಹೌಸ್ ವೈಫ್ಸ್ ಆ್ಯಂಡ್ ದಿ ಮದರ್ಸ್. ನಮಗೆ ಗೊತ್ತಿದೆ, ನಮಗೆ ನಮ್ಮ ಭಾರತೀಯ ಸಮಾಜವನ್ನು ನೋಡಿದರೆ ಜಾಸ್ತಿಯಾಗಿ ನಮಗೆ ಹೇಳ್ಬೋದು ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲಿಯನ್ನು ನಮಗೆ ನೋಡ್ಬೋದು, ಪಿತೃ ಪ್ರಧಾನ ಕುಟುಂಬ ಅಂತ ಹೇಳ್ಬೋದು. ಇನ್ನು ನಮಗೆ ಸಮಾಜಶಾಸ್ತ್ರ ಕಲಿಯುವ ಮಕ್ಕಳಾಗಿ ನಮಗೆ ಗೊತ್ತಿದೆ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳಿದೆ, ಮಹಿಳೆಯರಿಗೆ ತುಂಬ ಸಮಸ್ಯೆಗಳಿವೆ, ನಾವು ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದಿಲ್ಲ. ಈಗ ನಮಗೆ ನಮ್ಮದೇ ಮನೆಯ ಉದಾಹರಣೆಯನ್ನಾಗಲಿ ನಮ್ಮದೇ ತಾಯಿಯವರ ಉದಾಹರಣೆ ಆಗಲಿ ತೆಗೆದ್ರೆ ನಮಗೆ ಗೊತ್ತಾಗ್ಬೋದು. ಹೇಗೆ ಈಗ ನೋಡಿ, ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ ಅಲ್ಲಿವರೆಗೆ ತಲುಪಿದೆ. ಯಾವುದಂತ ಹೇಳಿದರೆ ಈ ಬದಲಾದ ಸಾಮಾಜಿಕ ಮಾದರಿಗಳಲ್ಲಿ ಪತ್ನಿಯಾಗಿ ಹಾಗೂ ತಾಯಿಯಾಗಿ ಮಹಿಳೆಯರ ಅಂತಸ್ತನ್ನು ಪರಿಶೀಲಿಸುವಂಥದ್ದು ಮತ್ತು ಉನ್ನತ ಶಿಕ್ಷಣ ಹಾಗೂ ಉದ್ಯೋಗಗಳ ಕ್ಷೇತ್ರಗಳಲ್ಲಿ ಅವರ ಸಮಸ್ಯೆಗಳನ್ನು ಗುರುತಿಸುವಂಥದ್ದು ಇನ್ನೊಂದು ಆಬ್ಜೆಕ್ಟಿವ್ ಅಂತ ನಮಗೆ ಹೇಳ್ಬೋದು. ಹಾಗೆ 6ನೇದು ನೋಡೋದಾದರೆ ಟು ಅಂಡರ್ಟೇಕ್ ದ ಸರ್ವೆ ಆಫ್ case studies, and also we can say that family planning programs for increasing the status of women and population policies in favor of women ಅಂತ ನಮಗೆ ನೋಡ್ಬೋದು. ಹಾಗೆ ಜನಸಂಖ್ಯಾ ನೀತಿಗಳು ಮತ್ತು ಕುಟುಂಬ ಯೋಜನಾ ಕಾರ್ಯಕ್ರಮಗಳು ಮಹಿಳೆಯರ ಅಂತಸ್ತಿನ ಮೇಲೆ ಬೀರಿದ ಪ್ರಭಾವ ಕುರಿತಂತೆ ಪ್ರಕರಣದ ಸಮೀಕ್ಷೆ ಮಾಡುವಂಥದ್ದು. ಇನ್ನು 7ನೇದಾಗಿ ಲಾಸ್ಟಿಗೆ ನಮಗೆ ನೋಡ್ಬೋದು ವಿ ಕ್ಯಾನ್ ಸಜೆಸ್ಟ್ ಎನಿ ಅದರ್ ಮೆಷರ್ಸ್ ವಿಚ್ ವುಡ್ ಎನೇಬಲ್ ವುಮನ್ ಟು ಪ್ಲೇ ದೇರ್ ರೋಲ್ಸ್ ಇನ್ ದ ಫುಲ್ಲೆಸ್ಟ್ ವೇ, ದಟ್ ಈಸ್ ಫಾರ್ ಬಿಲ್ಡಿಂಗ್ ಅಪ್ ಎ ನೇಷನ್. ಸೊ ಟು ಬಿಲ್ಡ್ ಅಪ್ ಎ ನೇಷನ್ ಯಾವುದೇ ಕ್ರಮಗಳನ್ನು ಸೂಚಿಸಬಹುದು, ಯಾವುದಕ್ಕೆ ದೇಶ
ನಿರ್ಮಾಣ ಕಾರ್ಯದಲ್ಲಿ ಮಹಿಳೆಯರ ಪೂರ್ಣ ಪ್ರಮಾಣದ ಪಾತ್ರವನ್ನು ನಿರ್ವಹಿಸಲು ಸಾಧ್ಯವಾಗ್ತದಾ? ಹೇಗೆ ಅವರನ್ನು ನಮಗೆ ಅದಕ್ಕೆ ತಕ್ಕ ಸ್ವಾತಂತ್ರ್ಯವನ್ನು ತಂದು ಎಜುಕೇಷನನ್ನು ಶಿಕ್ಷಣವನ್ನು ಕೊಟ್ಟು ನಮ್ಮ ಸಮಾಜದಲ್ಲಿ ಫಾರ್ ಬಿಲ್ಡಿಂಗ್ ಅವರ್ ನೇಷನ್ ಹೇಗೆ ಅವರನ್ನು ಮುಂದೆ ತರ್ಬೋದು ಅಂತ ಹೇಳಿ ಹೀಗೆ ನಮಗೆ ನೋಡೋದಾದರೆ ಈಗ ಜೆಂಡರ್ ಇನ್ಇಕ್ವಾಲಿಟಿ ಅಂತ ಹೇಳುವ ಕಾನ್ಸೆಪ್ಟಲ್ಲಿ ಲಿಂಗ ಅಸಮಾನತೆ ಅಂತ ಹೇಳುವ ಕಾನ್ಸೆಪ್ಟಲ್ಲಿ ಫಸ್ಟಿಗೆ ನಾವು ಏನು ಅರ್ಥ ಮಾಡಿಕೊಳ್ಬೇಕು? ಲಿಂಗ ಮತ್ತು ಲಿಂಗತ್ವದ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಮತ್ತೆ ಲಿಂಗ ಅಸಮಾನತೆ ಅಂತೂ ಏನು ಅದರ ಅರ್ಥ ಅಂತ ಅರ್ಥ ಮಾಡಿಕೊಳ್ಬೇಕು. ನಮಗೆ ಮತ್ತೆ ಏನು ಲಿಂಗ ತಾರತಮ್ಯ ಅಂತ ಹೇಳಿದರೆ ಏನು ಅಂತ, ಅದರಲ್ಲಿ ಮೇಯ್ನಾಗಿ ಲಿಂಗದ ಆಧಾರದ ಮೇಲೆ ಕೀಳು ಎಂದು ಭೇದಭಾವ ಮಾಡುವಂಥದ್ದು, ಮೇಲು ಕೀಳು. ಸೊ ಫಸ್ಟಿಗೆ ಮೆನ್ಷನ್ ಮಾಡಿದ್ದೇನೆ ಇಲ್ವಾ ಗೊತ್ತಿಲ್ಲ, ಸೊ ನಾನು ಇನ್ನೊಮ್ಮೆ ಹೇಳ್ತೇನೆ. ಜೆಂಡರ್ ಇನ್ಇಕ್ವಾಲಿಟಿ ಡಿಸ್ಕ್ರಿಮಿನೇಷನ್ ಅಂತ ಹೇಳಿದರೆ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ದ ಪೀಪಲ್ ಬೇಸ್ಡ್ ಆನ್ ದೇಯರ್ ಜೆಂಡರ್, ಬೇಸ್ಡ್ ಆನ್ ದ ಜೆಂಡರ್. ಅದು ನಾನು ಹೇಳಿದ್ದೇನೆ, ಸ್ತ್ರೀ ಮತ್ತು ಪುರುಷ ಅಂತ ಹೇಳೋ ವ್ಯತ್ಯಾಸವನ್ನು ಸಮಾಜದಲ್ಲಿ ಮಾಡುವಂಥದ್ದು. ಸೊ ವಾಟ್ ಈಸ್ ಜೆಂಡರ್ ಡಿಸ್ಕ್ರಿಮಿನೇಷನ್? ಲಿಂಗ ತಾರತಮ್ಯ ಎಂದರೆ ಏನು ಅಂತ ಪ್ರಶ್ನೆ ಬಂದರೆ ಹೇಗೆ ಬರೀಬೇಕು ಮಕ್ಕಳೇ? ದಟ್ ಈಸ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಈಸ್ ದ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ದ ಪೀಪಲ್ ಬೇಸ್ಡ್ ಆನ್ ದೇಯರ್ ಜೆಂಡರ್ ಅಂದೇಳಿದರೆ ಏನು, ಕನ್ನಡದಲ್ಲಿ ಏನು ಬರೀಬೋದು ಅಂದೇಳಿದರೆ ಲಿಂಗದ ಆಧಾರದ ಮೇಲೆ, ಲಿಂಗ ಅಂತೇಳಿದರೆ ಗಂಡು ಮತ್ತು ಹೆಣ್ಣು, ಅದರ ಆಧಾರದ ಮೇಲೆ ಮೇಲು ಕೀಳು ಎಂದು ಭೇದ ಭಾವ ಮಾಡುವುದನ್ನು ಲಿಂಗ ತಾರತಮ್ಯ ಎನ್ನುತ್ತೇವೆ. ಸೊ ಕ್ಲಿಯರ್ ಆಗಿರ್ಬೋದು ಅಂತ ಅನಿಸ್ತೇನೆ. ಮತ್ತೆ ನಾವು ಕಲೀಲಿಕ್ಕೆ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಮೇಲು ಕೀಳು ಅಂತ ಹೇಳೋದಕ್ಕೆ ಸ್ತ್ರೀ ಮತ್ತು ಪುರುಷದ ವ್ಯತ್ಯಾಸವನ್ನು ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಇಲ್ಲಿ ಅವರು ಪಿತೃಪ್ರಧಾನ ಕುಟುಂಬವನ್ನು ಕೊಟ್ಟಿದ್ದಾರೆ ಉದಾಹರಣೆಯಾಗಿ. ಇನ್ನು ನಮಗೆ ಸಮಾನತೆಯತ್ತ ವರದಿ 1974ರಲ್ಲಿ 9 ಪಾಯಿಂಟ್ಗಳನ್ನು ನಾನು ಹೇಳಿದ್ದೇನೆ. ಹೇಗೆ ಎಲ್ಲ ಯಾವುದೆಲ್ಲ ಉದ್ದೇಶಗಳನ್ನು ದ ಕಮಿಷನ್ ವಾಸ್ ಅಪಾಯಿಂಟೆಡ್ ಆ್ಯಂಡ್ ದ ರಿಪೋರ್ಟ್ ಆಫ್ ದ ಕಮಿಷನ್ ಈಸ್ ನೋನ್ ಆಸ್ ದಿ ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ 1974 ಅಂತ ಹೇಳಿ. ಇನ್ನು ವರದಿಯ ಮಹತ್ವ ಏನು, ಹೀಗೆ ಎಲ್ಲ ಅವರು ಕಲಿತು ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ರಿಪೋರ್ಟ್. ಆಫ್ಟರ್ ಆಲ್ ಸ್ಟಡಿಂಗ್ ಆಲ್ ದೀಸ್ ಥಿಂಗ್ಸ್ ಫ್ರಮ್ ದ ಸೊಸೈಟಿ ದ ಕಮಿಷನ್ ಈಸ್ ಅಪಾಯಿಂಟೆಡ್, ಕಮಿಷನನ್ನು ಆಯೋಗವನ್ನು ರಚಿಸಿದೆ, ಅದು ಒಂದು ವರದಿಯನ್ನು ಕೊಟ್ಟಿದೆ. ಇನ್ನು ಏನು ಅರ್ಥ ಆಗಿದೆ ಅಂತ ನಮಗೆ ನೋಡಬೇಕು. ಸೊ ಮಾಹಿತಿಯನ್ನು ಏನೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿದೆ ನೋಡಿ, 7 ಉದ್ದೇಶಗಳನ್ನೆಲ್ಲ ನಾನು ಹೇಳಿದ್ದೇನೆ. ಸೊ ಹಾಗೆಲ್ಲ ಮಾಡಿ ಏನು ನಮಗೆ ಲಾಸ್ಟಿಗೆ ಅರ್ಥ ಆಗಿದೆ ಅಂತ ಈಗ ಒಟ್ಟಿಗೆ ನೋಡುವಾಗ ನಾನು ನಿಮಗೆ ಒಂದು ಕನ್ಕ್ಲೂಷನ್ ಆಗಿ ಹೇಳ್ತಾ ಇದ್ದೇನೆ. ಪ್ರತಿಯೊಂದು ವಾಕ್ಯವನ್ನು ಹೇಳೋದಿಲ್ಲ ನೋಡಿ. ಮಹಿಳೆಯರ ಅಲ್ಪ ಪ್ರಮಾಣದ ಯಶಸ್ಸನ್ನು ಸಾಧಿಸಿದನ್ನು ಹೊರತುಪಡಿಸಿದರೆ ಇತರ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಪ್ರಮಾಣವು ಅತ್ಯಲ್ಪವಾಗಿತ್ತು ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದರೆ ದಟ್ ಈಸ್ ವಿ ಕ್ಯಾನ್ ಸಿ ಎ ಲಿಟಲ್ improvement or development regarding the role of women in the society. When we are taking into consideration totally, we cannot say that that is a complete forward towards the society or the women are much developed in the society ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೂ ನಮಗೆ ನೋಡ್ಬೋದು ಸಂವಿಧಾನದಲ್ಲಿ ನಮಗೆ ಸಮಾನತೆಯ ಹಲವಾರು ಅನುಕೂಲಗಳನ್ನು ಹಾಗೂ ನಿಯಮಗಳನ್ನು ಬರೆದಿದ್ರು ಕೂಡ, ಇಷ್ಟೆಲ್ಲ ಯೋಜನೆಗಳನ್ನು ಸರಕಾರ ಕೊಟ್ಟಿದ್ರು ಕೂಡ ನಮಗೆ ಹೇಳಲಿಕ್ಕೆ ಆಗುವಂಥದ್ದು ಅಂತ ಹೇಳಿದರೆ ಮೇಯ್ನ್ ಆಗಿ ಕೆಳಮಟ್ಟಿನ ಪ್ರಗತಿ ಸಾಧಿಸಲು ಸ್ವಲ್ಪ ನಮಗೆ ಮಿಡಲ್ ಕ್ಲಾಸ್ ವುಮನಿಗೆ ಸಾಧ್ಯವಾಯಿತು ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ರಿಗಾರ್ಡಿಂಗ್ ದ ವುಮನಲ್ಲಿ 3 ಕ್ಯಾಟಗರಿಯಲ್ಲಿ ನಮಗೆ ನೋಡ್ಬೋದು. ಹೈಯರ್ ಲೆವೆಲಲ್ಲಿ ಇರುವಂಥ ವುಮೆನ್ಸ್ ನಮಗೆ ನೋಡ್ಬೋದು, ಲೋವರ್ ಲೆವೆಲಲ್ಲಿ ಬದುಕುವವರು ಕೂಡ ಸಮಾಜದಲ್ಲಿ ನಮಗೆ ನೋಡ್ಬೋದು. ಇನ್ ದ ಮಿಡಲ್ ಕ್ಲಾಸ್, ಸೊ ದ ವುಮನ್ ಬಿಲಾಂಗಿಂಗ್ ಟು ದ ಮಿಡಲ್ ಕ್ಲಾಸ್ ಅಚೀವ್ಡ್ ಮಾಡರೇಟ್ ಸಕ್ಸಸ್ ಅಂತ ನಮಗೆ ಹೇಳ್ಬೋದು. ಆಲ್ಮೋಸ್ಟ್
ಆಲ್ ಫೀಲ್ಡ್ಸ್ ವೆರಿ ಲೋ ಪರ್ಸೆಂಟೇಜ್ ಆಫ್ ಪಾರ್ಟಿಸಿಪೇಷನ್ ಅನ್ನು ತೋರಿಸಿದೆ ಎಂದು ಅವರು ಕೊಟ್ಟಿದ್ದಾರೆ. ಸೊ ಇದು ನಮಗೆ ಇಂಪಾರ್ಟೆನ್ಸ್ ಆಫ್ ದ ರಿಪೋರ್ಟ್ ಅಂತ ಹೇಳ್ಬೋದು. ನಮ್ಮ ಭಾರತೀಯ ಸಮಾಜದಲ್ಲಿ ಮಹಿಳೆಯರು ಇಷ್ಟೆಲ್ಲ ಕಲಿಕೆಯನ್ನು ಮಾಡಿದ ನಂತರ ಹೇಗೆ ಇದ್ದಾರೆ, ಹೀಗೆ ಕೂಡ ಅವರ ಸ್ಟ್ಯಾಟಸನ್ನು ಅಂತಸ್ತನ್ನು ನಮಗೆ ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಅಂತ ಅವರು ಕೊಟ್ಟಿದ್ದಾರೆ. ಹೇಗೆ ಅವರು ಭಾಗವಹಿಸಿದ್ದಾರೆ, ಹೇಗೆ ನಮಗೆ ನೋಡ್ಬೋದು ಲಿಂಗ ತಾರತಮ್ಯ ಮುಂತಾದವುಗಳಿಗೆ ಬಲಿಪಶುಗಳಾಗುತ್ತಿರುವಂತಹ ಆಯೋಗದ ವರದಿಯನ್ನು ತಿಳಿಸಿತು ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದರೆ ನಮಗೆ ಗೊತ್ತಿದೆ, ನಮ್ಮ ಭಾರತ ದೇಶದಲ್ಲಿ ಹಲವಾರು ಸಾಮಾಜಿಕ ಸಮಸ್ಯೆಗಳಿವೆ, ವರದಕ್ಷಿಣೆ ಸಮಸ್ಯೆಗಳಿವೆ, ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡಿದ್ರು, ಅದನ್ನು ಕಾರ್ಮಿಕ ಚಳುವಳಿಗಳಲ್ಲಿ ಇದ್ರು, ಆರ್ ದಟ್ ಈಸ್ ರಿಗಾರ್ಡಿಂಗ್ ದ ಎವ್ರಿಥಿಂಗ್ ದೇ ಹ್ಯಾವ್ ಪಾರ್ಟಿಸಿಪೇಟೆಡ್, ಬಟ್ ವಿ ಕ್ಯಾನ್ ಸೇ ದಟ್ ಈಸ್ ಮೆನ್ಷನ್ಡ್ ಈಸ್ ಲಿಟಲ್ ಲೆಸ್ ಅಂತ ಹೇಳ್ಬೋದು ನಮಗೆ. ಸೊ ಹಾಗಾಗಿ ಸ್ವಲ್ಪ ಈ ವರದಿಯ ಪ್ರಕಾರ ನಮ್ಗೆ ಏನು ಅರ್ಥ ಆಗ್ತದೆ, ವುಮೆನ್ ಫಾರ್ better they are improving their status, but we can see the improvement only that's regarding much in the middle class women ಅಂತ ಹೇಳ್ಬೋದು. ಇನ್ನು ನಮಗೆ ವುಮನ್ ಎಂಪವರ್ಮೆಂಟ್ ಅಂತ ಹೇಳಿ ಒಂದು ಟಾಪಿಕ್ ಇದೆ. ಮಹಿಳಾ ಸಬಲೀಕರಣದ ಅರ್ಥ ಮತ್ತು ವ್ಯಾಖ್ಯೆಯನ್ನು ನಾವು ಕಲಿಬೇಕು. ಇಷ್ಟರವರೆಗೆ ಜೆಂಡರ್ ಡಿಸ್ಕ್ರಿಮಿನೇಷನ್, ಲಿಂಗ ಅಸಮಾನತೆ ಹಾಗೂ ಮಹಿಳಾ ಸಬಲೀಕರಣವನ್ನು ನಾವು ನೆಕ್ಸ್ಟ್ ಅರ್ಥ ಮಾಡಿಕೊಳ್ಬೇಕು. ಇಟ್ಸ್ ವೆರಿ ಈಸಿ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಮಹಿಳಾ ವಾಟ್ ಈಸ್ ವುಮನ್ ಎಂಪವರ್ಮೆಂಟ್ ಅಂತ ಕೇಳಿದರೆ, ದಟ್ ಈಸ್ ದ ಟರ್ಮ್ ಎಂಪವರ್ಮೆಂಟ್ ಈಸ್ ಟು ಗಿವ್ ಪವರ್ ಆರ್ ಅಥಾರಿಟಿ ಟು ದ ವುಮನ್ ಅಂತ ಕೊಟ್ಟಿದ್ದಾರೆ. ಅಧಿಕಾರ ಕೊಡುವುದು, ಹಾಗಾದ್ರಿಂದ ಸಬಲೀಕರಣವು ಮಹಿಳೆಯರನ್ನು ಸಬಲಗೊಳಿಸಲು ಅಧಿಕಾರ ಕೊಡುವುದನ್ನು ಸೂಚಿಸುತ್ತದೆ ಅಂತ. ಮಹಿಳಾ ಸಬಲೀಕರಣ ಅಂತ ಹೇಳಿದರೆ ವುಮನ್ ಎಂಪವರ್ಮೆಂಟ್. ವಾಟ್ ಈಸ್ ವುಮನ್ ಎಂಪವರ್ಮೆಂಟ್ ಅಂತ ಹೇಳಿದರೆ, ದಟ್ ಈಸ್ ದ ಮೀನಿಂಗ್ ಆಫ್ ದ ಟರ್ಮ್ woman empowerment is to give power to the woman or to give authority to the woman. That is the act of giving power to the woman, that is or authority to women in the society. ಇದು ಮಹಿಳಾ ಸಬಲೀಕರಣ. ಈಗ ನೋಡಿ, ಮಹಿಳಾ ಸಬಲೀಕರಣಗಳ ಕೆಲವೊಂದು ಕಾರ್ಯತಂತ್ರಗಳನ್ನು ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಕೆಲವು ಹಕ್ಕುಗಳು, ಸಮಾನ ಅವಕಾಶ, ಸೌಲಭ್ಯಗಳು ಮತ್ತು ಸ್ವಾತಂತ್ರ್ಯವನ್ನು ನಿರಾಕರಿಸಲಾಗಿತ್ತು. ಹಾಗಾಗಿ ಮಹಿಳೆಯರ ಹಲವಾರು ಕ್ಷೇತ್ರಗಳಲ್ಲಿ ನಮಗೆ ನೋಡ್ಬೋದು ಅವರು ಅಸಮಾನತೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಮೇಯ್ನ್ ಆಗಿ ಕೆಲವೊಂದು ತಂತ್ರಗಳನ್ನು ಕೊಟ್ಟಿದ್ದಾರೆ. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ವುಮನ್ ಎಂಪವರ್ಮೆಂಟ್ ಅಂತ ಹೇಳಿದರೆ, ಇಟ್ಸ್ ಓನ್ಲಿ ಒನ್ ವರ್ಡ್, ದಟ್ ಈಸ್ ಗಿವಿಂಗ್ ಪವರ್ ಟು ದ ವುಮನ್ ಆರ್ ಅಥಾರಿಟಿ ಟು ದ ವುಮನ್ ಅಂತ ಹೇಳಿದರೆ ಏನು, ನಿಘಂಟಿನ ಪ್ರಕಾರ ಸಬಲೀಕರಣ ಎಂದರೆ ಅಧಿಕಾರ ಕೊಡುವುದು, ವುಮೆನ್ಸಿಗೆ ಮಹಿಳೆಯರಿಗೆ ಅಧಿಕಾರವನ್ನು ಕೊಡುವಂಥದ್ದು. ಇನ್ನು ಮಹಿಳಾ ಸಬಲೀಕರಣಕ್ಕೆ ಕೆಲವೊಂದು ಕಾರ್ಯತಂತ್ರಗಳು ಅಂತ ನಾನು ಹೇಳಿದ್ದೇನೆ. ಸೊ ವಾಟ್ ಆರ್ ದಿ ಸ್ಟ್ರಾಟಜೀಸ್ ಫಾರ್ ದಿ ವುಮನ್ ಅಂಡ್ ದ ಸ್ಟ್ರಾಟಜೀಸ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ವುಮೆನ್. 3 ಸ್ಟ್ರಾಟಜೀಸ್ ಅನ್ನು ನಮಗೆ ನೋಡ್ಬೋದು, ಕಾರ್ಯತಂತ್ರಗಳನ್ನು. ಅದನ್ನು ಲೀಗಲ್ ಸ್ಟ್ರಾಟಜೀಸ್, social strategies and economic strategies. Once again, legal strategies, social strategies and economic strategies. That is we can say that mahila sabalikaranadalli strategies for the empowerment of women, ಕಾನೂನಾತ್ಮಕ ತಂತ್ರಗಳನ್ನು, ಹಾಗೆ ಸಾಮಾಜಿಕ ತಂತ್ರಗಳು, ಇನ್ನೊಂದು ಆರ್ಥಿಕ ತಂತ್ರಗಳು. ಮಕ್ಕಳೇ, ನಿಮಗೆ ಅರ್ಥ ಆಗಿರ್ಬೋದು ಅಂತ ಅನಿಸ್ತೇನೆ. ಮಹಿಳಾ ಸಬಲೀಕರಣದಲ್ಲಿ 3 ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು ಬರುತ್ತೆ. ಯಾವುದೆಲ್ಲ? ಕಾನೂನಾತ್ಮಕ, ಸಾಮಾಜಿಕ ಮತ್ತು ಆರ್ಥಿಕ. ನೋಡಿ, ಕಾನೂನಾತ್ಮಕ ತಂತ್ರಗಳನ್ನು ನಾವು ಕಲಿಯೋದಾದರೆ ನೀವು ಎಲ್ಲಿಂದ ಹೈಸ್ಕೂಲ್ ಸೆಕ್ಷನಿಂದ ನೀವು ಕಲಿತಾ ಇರೋದು. ಸಮಾಜದಲ್ಲಿ ಸಮಾಜ ಎಂಬ ವಿಷಯದಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರ್ತದಲ್ಲ. ನಾವು ಕಲಿಯೋದು ಸಮಾಜ ಅಲ್ಲ, ಇತಿಹಾಸ ಅಲ್ಲ, ಸಮಾಜಶಾಸ್ತ್ರ. ಸೊ ಇದರಲ್ಲಿ ನಮಗೆ ಸ್ವಾತಂತ್ರ್ಯ ಪಡೆದ ನಂತರ, ಅದಕ್ಕಿಂತ ಮೊದಲು ಕೂಡ ಬ್ರಿಟಿಷರ ಕಾಲದಲ್ಲಿ ಕೂಡ ನಮ್ಮ ಕೆಲವೊಂದು ಇಂಪಾರ್ಟೆಂಟ್ ಲೀಡರ್ಸ್ನ ಎಫರ್ಟಿಂದಾಗಿ ಕೆಲವೊಂದು ಇಂಪಾರ್ಟೆಂಟ್ ಸೋಷಿಯಲ್ ಈವಲ್ಸ್ ಈಸ್ ವಿ ಕ್ಯಾನ್ ಸೇ that is eradicated, or they try to pass some legal actions or take some legal action by compelling the British government ಅಂತ ನಮಗೆ ಗೊತ್ತಿದೆ. ಸೊ ಇನ್ನು ಇಲ್ಲಿ ಮೇನ್ ಆಗಿ ಕೆಲವೊಂದು ಕಾನೂನಾತ್ಮಕ ತಂತ್ರಗಳನ್ನು ನಮಗೆ ನೋಡ್ಬೋದು. ಅದರಲ್ಲಿ ಹಿಂದೂ ವಿವಾಹ ಕಾಯ್ದೆ,
1955, ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 1956, ಹಾಗೆ ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ 1956, ವರದಕ್ಷಿಣಾ ನಿಷೇಧ ಕಾಯ್ದೆ ತಿದ್ದುಪಡಿಯಾಗಿದೆ 1984, ಮತ್ತು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಅಂತೇಳಿ 2005, ದಟ್ ಈಸ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955, ದಟ್ ಈಸ್ ಲೀಗಲ್ ಸ್ಟ್ರಾಟಜೀಸ್ ಅಲ್ಲಿ. ದೆನ್ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಆಫ್ 1956, ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ 1956, ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್. ಡೌರಿ ಅಂತ ಹೇಳಿದರೆ ವರದಕ್ಷಿಣೆ ನಮ್ಮ ಸಮಾಜದ ಬಹಳ ಒಂದು ಕೆಟ್ಟ ಆಚರಣೆ ಅಂತ ನಮಗೆ ಗೊತ್ತಿದೆ. ಅದರಿಂದಾಗಿ ಬಹಳಷ್ಟು ಮಹಿಳೆಯರು ಅವರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಸೊ ಪ್ರೊಹಿಬಿಷನ್ ಆ್ಯಕ್ಟ್ 1984 ಹಾಗೂ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ 2005 ಅಂತ ಹೇಳ್ಬೋದು. ಇಷ್ಟು ಯಾವುದರಲ್ಲಿ ಬರ್ತದೆ? ಲೀಗಲ್ ಸ್ಟ್ರಾಟಜಿ. ಇಲ್ಲದಿದ್ದರೆ ಕಾನೂನಾತ್ಮಕ ತಂತ್ರಗಳಲ್ಲಿ ನಿಮಗೆ ಸೆಕೆಂಡ್ PUC ಸಮಾಜಶಾಸ್ತ್ರದಲ್ಲಿ ಕಲೀಲಿಕ್ಕಿರುವಂಥದ್ದು. ಇನ್ನು ನಮಗೆ ಸೋಷಿಯಲ್ ಸ್ಟ್ರಾಟಜೀಸನ್ನು ನೋಡಿದರೆ, ಸಾಮಾಜಿಕ ತಂತ್ರಗಳನ್ನು ನೋಡಿದರೆ, ಈಗ ನಾವು ಮಹಿಳಾ ಸಬಲೀಕರಣಕ್ಕೆ ಏನೆಲ್ಲ ಮಾಡಬೇಕು, ಏನೆಲ್ಲ ಇಂಪಾರ್ಟೆಂಟ್ ಉದ್ದೇಶಗಳು, ವರದಿಯ ಉದ್ದೇಶಗಳನ್ನೆಲ್ಲ ಕಲ್ತಿದ್ದೇವೆ. ಮೇಯ್ನಾಗಿ ನಮಗೆ ನೋಡ್ಬೋದು, ಯಾವುದನ್ನು ಮಾಡಿದರೆ ಕೂಡ ಮಹಿಳೆಯರಿಗೆ ಕೊಡಬೇಕಾದ ಮೇಯ್ನ್ ಆಗಿರುವಂತಹ ಒಂದು ವಿಷಯ ಏನು ಅಂತ ಹೇಳಿದರೆ ಶಿಕ್ಷಣವನ್ನು ಕೊಡುವಂಥದ್ದು. ಏನಿವೆ ಸಾಮಾಜಿಕ ತಂತ್ರಗಳಲ್ಲಿ, ದಟ್ ಈಸ್ ರಿಗಾರ್ಡಿಂಗ್ ದ ಸೋಷಿಯಲ್ ಸ್ಟ್ರಾಟಜೀಸಲ್ಲಿ ಇವರು ವೆಲ್ಫೇರ್ ಸರ್ವೀಸಸ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ವುಮೆನ್ ವೆಲ್ಫೇರ್ ಸರ್ವೀಸಸ್, ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳ ಜಾರಿಯನ್ನು, ಮತ್ತು ಎರಡನೇದಾಗಿ ಲೀಗಲ್ ಲಿಟ್ರಸಿ ಆಫ್ ವುಮೆನ್ ಥ್ರೂ ಮಾಸ್ ಮೀಡಿಯಾ, ಸಮೂಹ ಮಾಧ್ಯಮಗಳ ಮೂಲಕ ಮಹಿಳೆಯರಲ್ಲಿ ಕಾನೂನು ಅರಿವು. ನಮಗೆ ನೋಡಿದರೆ ಗೊತ್ತಾಗ್ಬೋದು, ಈಗ ಇಷ್ಟೆಲ್ಲ ಶಿಕ್ಷಣವನ್ನು ಜಾಸ್ತಿ ಪಡೆದುಕೊಂಡಿರುವಂಥ ನಮ್ಮ ಸಮಾಜದಲ್ಲಿ, ಕೆಲವೊಂದು ಸಮಾಜದಲ್ಲಿ ಕೂಡ ಮಹಿಳೆಯರಿಗೆ ಮನೆಯಲ್ಲಿ ಕೆಲಸ ಮಾಡುವಂಥದ್ದು, ಮಕ್ಕಳನ್ನು ನೋಡುವಂಥದ್ದು ಬಿಟ್ಟರೆ ಅವರು ಜಾಸ್ತಿಯಾಗಿ ಮಾಸ್ ಮೀಡಿಯಾವನ್ನು ನೋಡೋದು. ಯಾಕೆಂದು ಹೇಳಿದರೆ ಸಮೂಹ ಮಾಧ್ಯಮಗಳ ಮೂಲಕ ಅವರಿಗೆ ಜಾಸ್ತಿ ಅರಿವಿರುವುದಿಲ್ಲ, ಓದಿಕೊಂಡಿರುವುದಿಲ್ಲ. ಸೊ ಹಾಗಾಗಿ ಕಾನೂನಿನ ಬಗ್ಗೆ ಅವರಿಗೆ ಅರಿವನ್ನು ಕೊಡಬೇಕು. ಹೀಗೆ ನನಗೇನಾದರೂ ಸಮಸ್ಯೆಗಳು ನಮ್ಮ ಸಮಾಜದಲ್ಲಿ ಬಂದರೆ ಮುಂದಕ್ಕೆ ನಾನು ಏನು ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅರಿವನ್ನು ಮೂಡಿಸಲಿಕ್ಕೆ ಸಮೂಹ ಮಾಧ್ಯಮಗಳ ಮೂಲಕ ಮಹಿಳೆಯರ ಕಾನೂನು ಅರಿವು ಅಂತ ಕೊಟ್ಟಿದ್ದಾರೆ. ಇನ್ನು ದೌರ್ಜನ್ಯಗೊಳ್ಳುವ ಮಹಿಳೆಯರಿಗೆ ನೆರೆಹೊರೆಯವರ ನೆರವು ಪಡೆಯಬಹುದು ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಹೆಲ್ಪ್ ಆಫ್ ನೇಬರ್ಸ್ ಟು ಬಿ ಸಾಟ್ ಇನ್ ದ ಕೇಸಸ್ ಆಫ್ ಅಬ್ಯೂಸ್ಡ್ ವುಮೆನ್ ಅಂತ. ಇನ್ನು ಕಂಡಕ್ಟಿಂಗ್ ಪಬ್ಲಿಕ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಪ್ರೋಗ್ರಾಮ್ಸ್ in order to help the women, that is regarding the ಸಾರ್ವಜನಿಕ ಶಿಕ್ಷಣವನ್ನು ಕೊಡಬೇಕು. ಯಾಕೆ ಜಾಗೃತಿ ಮೂಲಕ ಮಹಿಳೆಯರಿಗೆ ಅನ್ಯಾಯದ ವಿರುದ್ಧ ಹೋರಾಡಲು ಅವರನ್ನು ನಾವು ಧೈರ್ಯವನ್ನು ತುಂಬಬೇಕು ಅಂತ ಕೊಟ್ಟಿದ್ದಾರೆ. ಇನ್ನು ನಮಗೆ ಕಂಡಕ್ಟಿಂಗ್ ಪಬ್ಲಿಕ್ ಪ್ರೋಗ್ರಾಮ್ ಇಷ್ಟೆಲ್ಲ ಆದರೂ ಕೂಡ, ಇಷ್ಟೆಲ್ಲ ಬದಲಾವಣೆ ಆದರೂ ಕೂಡ ನೋಡಿ ಇಲ್ಲಿ ಬರೆದಿದ್ದಾರೆ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಹೇಳಿದರೆ, ಮೇಲ್ಸ್ ಆರ್ ಆಲ್ಸೋ ಟು ಬಿ ಎಜುಕೇಟೆಡ್ ಟು ರಿಯಲೈಸ್ ದೇರ್ ನ್ಯೂ ರೋಲ್ಸ್ ಇನ್ ದ ಚೇಂಜಿಂಗ್ ಟೈಮ್ಸ್ ಆ್ಯಂಡ್ ದ ನೆಸೆಸಿಟಿ ಆಫ್ ದೇರ್ ಓನ್ ಕಾಂಟ್ರಿಬ್ಯೂಷನ್ಸ್ ಟು ದ ಫ್ಯಾಮಿಲಿ ಲೈಫ್ ಅಂತ ಹೇಳಿದರೆ, ಕುಟುಂಬದಲ್ಲಿ ಬದುಕುವಾಗ ಪುರುಷರಿಗೆ ಕೂಡ ಬದಲಾದ ಸನ್ನಿವೇಶದಲ್ಲಿ ಪುರುಷರಲ್ಲಿ ತಮ್ಮ ಪಾತ್ರಗಳ ಅರಿವನ್ನು ನಾವು ಮೂಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಸಾಮಾಜಿಕ ತಂತ್ರಗಳು. ಇನ್ನು ನಮಗೆ ದಟ್ ಈಸ್ ಸೋಷಿಯಲ್ ಸ್ಟ್ರಾಟಜೀಸ್. ಆರ್ಥಿಕ ತಂತ್ರಗಳು, ಇಕನಾಮಿಕ್ ಸ್ಟ್ರಾಟಜೀಸ್. ವಾಟ್ ಆರ್ ದಿ ಇಕನಾಮಿಕ್ ಸ್ಟ್ರಾಟಜೀಸ್? ದಟ್ ಈಸ್ ಟೇಕನ್ ಫಾರ್ ಎಂಪವರಿಂಗ್ ದ ವುಮೆನ್. ಬಿಕಾಸ್ ಎಂಪವರ್ಮೆಂಟ್ ಆಫ್ ವುಮೆನ್ ಅಂತ ಹೇಳಿದರೆ ನಾವು ಹೇಳಿದ್ದೇವೆ ಗಿವಿಂಗ್ ಪವರ್ ಟು ದ ವುಮೆನ್ ಹಾಗೂ ಆರ್ ಅಥಾರಿಟಿ ಟು ದ ವುಮೆನ್. ಸುಮ್ಮನೆ ಒಂದು ಮಹಿಳೆಗೆ ನಮಗೆ ಪವರ್ ಕೊಡಲಿಕ್ಕಾಗೋದಿಲ್ಲ, ಅಥಾರಿಟಿ ಕೊಡಲಿಕ್ಕಾಗೋದಿಲ್ಲ. ಮೇಯ್ನಾಗಿ ನೋಡಿ ಲೀಗಲ್ ಸ್ಟ್ರಾಟಜೀಸ್ ಮತ್ತು ಸೋಷಿಯಲ್ ಸ್ಟ್ರಾಟಜೀಸಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿರಬೇಕು. ಹಾಗೆ ಇಕನಾಮಿಕ್ ಸ್ಟ್ರಾಟಜೀಸನ್ನು ನಾವು ನೋಡುವ ಅಂತ ಹೇಳಿದರೆ ಆರ್ಥಿಕ ತಂತ್ರಗಳು. ಇಕನಾಮಿಕ್ ಸ್ಟ್ರಾಟಜೀಸಲ್ಲಿ ಎಜುಕೇಷನಲ್ ಆ್ಯಂಡ್ ವೊಕೇಶನಲ್ ಟ್ರೈನಿಂಗ್ ಫಾರ್ ವುಮೆನ್ which enable them to seek jobs and to become economically dependent. ಅದು ಮೇನ್ ಆಗಿರುವಂಥದ್ದು ಅಂತ ಹೇಳಿದರೆ ಆರ್ಥಿಕವಾಗಿ ಸ್ವತಂತ್ರರಾಗಲು ಏನು ಮಾಡಬೇಕು? ಉದ್ಯೋಗ ಅವಕಾಶಗಳನ್ನು ಪಡೆಯಲು ಹಾಗೂ ನಮಗೆ ಸಮರ್ಥರಾಗುವಂಥ ಶೈಕ್ಷಣಿಕ ಮತ್ತು ವೃತ್ತಿ ತರಬೇತಿಯನ್ನು ಅವರಿಗೆ ಕೊಡಬೇಕು. ಅದು ಮೇಯ್ನ್ ಆಗಿ ಇಕನಾಮಿಕ್ ಸ್ಟ್ರಾಟಜಿಯಲ್ಲಿ ಬರುವಂಥದ್ದು. ಎಜುಕೇಷನಲ್ ಆ್ಯಂಡ್ ವೊಕೇಶನಲ್
training giving for the women to seek or to get the jobs to become economically dependent. Then secondly, economic strategies alli we can find the technological aids that will be labor saving devices ಅಂತ ಹೇಳಿದರೆ ಮನೆಯಲ್ಲಿ ಕೆಲಸ ಮಾಡುವಾಗಲೂ ಕೂಡ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಈಗ ಮನೆ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ದೈಹಿಕ ಶ್ರಮ ಕಡಿಮೆ ಮಾಡುವಂತಹ ರೀತಿಯಲ್ಲಿ ತಂತ್ರಜ್ಞಾನದ ಬಳಕೆಯಿಂದ ದಿನನಿತ್ಯದ ಕೆಲಸದ ಶ್ರಮ ಕಡಿಮೆ ಮಾಡಿ ಕೊಡಬೇಕು. ಸೊ ಹಾಗೂ ಇನ್ನೊಂದು ನಮಗೆ ನೋಡ್ಬೋದು, ಟ್ರೈನ್ ದ ವುಮೆನ್ ಇನ್ ದ ಬೋತ್ ಫಾರ್ಮಲ್ ಆ್ಯಂಡ್ ನಾನ್ ಫಾರ್ಮಲ್ ಎಜುಕೇಷನ್. ಸೊ ವಿ ಹ್ಯಾವ್ ಟು ಗಿವ್ ದ ಟ್ರೈನಿಂಗ್ ಟು ದ ವುಮೆನ್ ಫಾರ್ ಬೋತ್ ಫಾರ್ಮಲ್ ಎಜುಕೇಷನ್ and also for non-formal education. ಅಂತ ಹೇಳಿದರೆ ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣ ನೀಡುವುದು ಅಗತ್ಯವಾಗಿದೆ. ಇನ್ನು ನಮಗೆ ನೋಡ್ಬೋದು, ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಲು ಹಾಗೂ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯವನ್ನು ಮಾಡಬೇಕು. ಇಕನಾಮಿಕ್ ಸ್ಟ್ರಾಟಜೀಸಲ್ಲಿ ದಟ್ ಈಸ್ ಕ್ರೆಡಿಟ್ ಫೆಸಿಲಿಟೀಸ್ ಟು ಸ್ಟಾರ್ಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇನ್ನು ಪ್ರೋಗ್ರಾಮ್ಸ್ ಫಾರ್ ಪ್ಲೇಸಿಂಗ್ ವುಮೆನ್ ಇನ್ ಇಂಪಾರ್ಟೆಂಟ್ ಪೊಸಿಷನ್ಸ್ ಅಟ್ ವೇರಿಯಸ್ ಲೆವೆಲ್ಸ್ ಅಂತ ಹೇಳಿಕೊಂಡು, ದಟ್ ಈಸ್ ಬದಲಾದ ಸನ್ನಿವೇಶದಲ್ಲಿ ಹಾಗೂ ನಮಗೆ ವಿವಿಧ ಹಂತಗಳ ಪ್ರಮುಖ ಹುದ್ದೆಗಳಿಗೆ ಮಹಿಳೆಯರ ಅವಕಾಶ ನೀಡಲು ಯೋಜನೆಯನ್ನು ಮಾಡಿದ್ದಾರೆ. ಎನಿವೆ ಇಷ್ಟು ನಮಗೆ ನೋಡ್ಬೋದು, ದಟ್ ಈಸ್ ರಿಗಾರ್ಡಿಂಗ್ ದ strategies for the women's development or improvement or giving power to the women in the society. ಮಹಿಳೆಯರಿಗೆ ಹೇಗೆ ಅವರ ಮಹಿಳಾ ಸಬಲೀಕರಣವನ್ನು 3 ಕಾರ್ಯತಂತ್ರಗಳ ಮೂಲಕ ನಮ್ಮ ಸಮಾಜದಲ್ಲಿ ನಡೆಯಬಹುದು ಅಂತ ಹೇಳಿ. ಇನ್ನು ನಮಗೆ ನೋಡ್ಬೋದು, ಗವರ್ಮೆಂಟ್ ಆಫ್ ಇಂಡಿಯಾ ಡಿಕ್ಲೈರ್ಡ್ ದಿ ಇಯರ್ 2001 as the women's empowerment year in the 3-fold objective ಅಂತ ಕೊಟ್ಟಿದ್ದಾರೆ. 3 ಉದ್ದೇಶಗಳನ್ನು ಇಟ್ಟುಕೊಂಡು ನಮ್ಮ ಸರ್ಕಾರ, ಭಾರತ ಸರ್ಕಾರವು 2001ನೇ ಇಸವಿಯನ್ನು ಏನು ಮಾಡಿದ್ದಾರೆ, ಮಹಿಳಾ ಸಬಲೀಕರಣದ ವರ್ಷ ಎಂದು ಘೋಷಿಸಿತು. ವಿಚ್ ಇಯರ್ ಈಸ್ ಕನ್ಸಿಡರ್ಡ್ ಆಸ್ ದಿ that is the women empowerment year ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ವಿಚ್ ಇಯರ್ ಈಸ್ ಕನ್ಸಿಡರ್ಡ್ ಆಸ್ ದ ವುಮೆನ್ ಎಂಪವರ್ಮೆಂಟ್ ಇಯರ್ ಆರ್ ವಿಚ್ ಇಯರ್? ದಟ್ ಈಸ್ 2001, 2001. ಅದನ್ನು ಮಾರ್ಕ್ ಮಾಡಿ ಮಕ್ಕಳೇ. ದಟ್ ಈಸ್ 2001 ನಮಗೆ ಏನಂದ ಇಸವಿಯನ್ನು ಮಹಿಳಾ ಸಬಲೀಕರಣದ ವರ್ಷ ಎಂದು ಸರ್ಕಾರ ಘೋಷಿಸಿದೆ ಅಂತ ಕೊಟ್ಟಿದ್ದಾರೆ. ಅದು ಮೇಯ್ನಾಗಿ ಈ 2001 year which is declared as the empowerment of women has got 3 objectives. ಸುಮ್ಮನೆ ಪಾಸ್ ಮಾಡಿದಲ್ಲ, 3 ಉದ್ದೇಶಗಳನ್ನೇ ಇಟ್ಟುಕೊಂಡು ಅವರು ಪಾಸ್ ಮಾಡಿದ್ದಾರೆ. ಮೇಯ್ನ್ ಆಗಿ ಕ್ರಿಯೇಟಿಂಗ್ ಎ ನೇಷನ್ ವೈಡ್ ಅವೇರ್ನೆಸ್ ಅಬೌಟ್ ದ ಪ್ರಾಬ್ಲಮ್ಸ್ ಆಫ್ ದಿ ವುಮೆನ್. ಇಡೀ ದೇಶದಲ್ಲೇ ನಾವು ಅವರ ಸಮಸ್ಯೆಗಳ ಬಗ್ಗೆ ಒಂದು ಅರಿವನ್ನು ಮೂಡಬೇಕು. ಹಾಗೆ ಎರಡನೇದಾಗಿ ಇನಿಷಿಯೇಟಿಂಗ್ ಆ್ಯಂಡ್ ಆಕ್ಸಿಲರೇಟಿಂಗ್ ಆ್ಯಕ್ಷನ್ ಟು ಇಂಪ್ರೂವ್ ಆಕ್ಸೆಸ್ ಟು ದಿ ಕಂಟ್ರೋಲ್ ಆಫ್ ರಿಸೋರ್ಸಸ್ ಬೈ ದ ವುಮೆನ್. ಹಾಗೆ ಎರಡನೇ ಉದ್ದೇಶಗಳಾಗಿ ತಮ್ಮ ಅಗತ್ಯಗಳನ್ನು ಪೂರೈಸ್ತಾರೆ. ಅದಕ್ಕೋಸ್ಕರ ಅವರಿಗೆ ಏನೆಲ್ಲ ಮಾಡಬೇಕು, ಭದ್ರತೆಯನ್ನು ಹೇಗೆ, that is regarding the resources, how to control the resources by the women. ಇನ್ನು creating an enabling environment enhance the self confidence among the women and how they can place a rightful way to the building our nation ಅಂತ. ಸೊ ಈ ರೀತಿಯಲ್ಲಿ 3 ಉದ್ದೇಶಗಳನ್ನು ಇಟ್ಟುಕೊಂಡು ಅವರು 2001 ಅದ ಮಹಿಳಾ ಸಬಲೀಕರಣದ ಇಯರ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಮಹಿಳೆಯರ ಸಮಸ್ಯೆಗಳು ಮತ್ತು ಅವರಿಗೆ ಸಂಬಂಧಿಸಿದ ವಿಷಯಗಳ ಕುರಿತಂತೆ ರಾಷ್ಟ್ರ ಮಟ್ಟದ ಜಾಗೃತಿ ಮೂಡುವಂಥದ್ದು, ಹಾಗೆ ಸಂಪನ್ಮೂಲಗಳ ಪಡೆಯುವಿಕೆ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಸ್ಥಿತಿಯ ಸುಧಾರಣೆಯ ಅವಕಾಶ ಹಾಗೂ ದೇಶದ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಜೀವನದ ಪ್ರಮುಖ ವಾಹಿನಿಯಲ್ಲಿ ಮಹಿಳೆಯರು ತಮ್ಮ ನಾಯಕತ್ವವನ್ನು ಹೇಗೆ ಅವರ ಮುಂದೆ ಬರಬೇಕು ಅಂತ ಹೇಳಿಕೊಂಡು ಇದು ಯಾವುದರಲ್ಲಿ ಬರ್ತದೆ, ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದಿ ವುಮೆನ್ ಎಂಪವರ್ಮೆಂಟ್ ಇಯರ್ ದಟ್ ಈಸ್ ಪಾಸ್ಡ್ ಬೈ ದ ಗವರ್ಮೆಂಟ್ ಇನ್ ಇಯರ್ 2001 ಅಂತ ಹೇಳ್ಬೋದು. ಇಷ್ಟು ನಮಗೆ ಮೇಯ್ನ್ ಆಗಿ ಈಗ ನಾವು 2 ಕಾನ್ಸೆಪ್ಟ್ ಆಗಿದೆ, ಯಾವುದೆಲ್ಲ ಜೆಂಡರ್ ಇನ್ಇಕ್ವಾಲಿಟಿ ಹಾಗೂ ಜೆಂಡರ್ ಡಿಸ್ಕ್ರಿಮಿನೇಷನ್ ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ 1974 and women empowerment and regarding the strategies ಫಾರ್ ದಿ ವುಮನ್ ಎಂಪವರ್ಮೆಂಟ್ ಅಂತ ಹೇಳಿ. ಈಗ ಒಂದು ಆಯೋಗದ ಬಗ್ಗೆ ನಮಗೆ ಕಲೀಲಿಕ್ಕಿದೆ. ಐ ಹ್ಯಾವ್ ರಿಟನ್ ದೇರ್ ದ ನ್ಯಾಷನಲ್ ಕಮಿಷನ್ ಫಾರ್ ದಿ ವುಮನ್ ಅಂತ ಹೇಳಿ ರಾಷ್ಟ್ರೀಯ ಮಹಿಳಾ ಆಯೋಗ
ಅದರ ಬಗ್ಗೆ ನಮಗೆ ಕಲೀಲಿಕ್ಕಿದೆ. ದಟ್ ಈಸ್ ಶಾರ್ಟ್ ಫಾರ್ಮ್ ಇದೆ NCW ಅಂತ ಹೇಳಿ. ಈ ಶಾರ್ಟ್ ಫಾರ್ಮ್ಗಳೆಲ್ಲ ನಿಮ್ಮ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಸಮಾಜಶಾಸ್ತ್ರವನ್ನು ಕಲಿಯುವಾಗ ಯಾವತ್ತೂ ನಾನು ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿದ್ದೇನೆ, ಆ ಶಾರ್ಟ್ ಫಾರ್ಮನ್ನು ನೀವು ಕಲಿಬೇಕು. ಏನು ಅಂತೇಳಿ NCW ಅಂತ ಒಂದು ವೇಳೆ ಎಕ್ಸಾಮಿಗೆ ಕೊಟ್ಟು ಇದು ಏನಪ್ಪ ಅಂತ ಆಲೋಚನೆ ಮಾಡ್ತೇವೆ. ಆದ ಕಾರಣದ ಸೆಂಟ್ರಲ್ ಗವರ್ಮೆಂಟ್ ಎಸ್ಟಾಬ್ಲಿಷ್ಡ್ ದ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ in 1992 in order to check incidents of violence against the women and to promote social, legal and economic equality of women. ಅಂತೇಳಿದರೆ ಯಾಕಾಗಿ ಈ ಆಯೋಗ ಅಂತೇಳಿದರೆ ನಮಗೆ ಗೊತ್ತಿದೆ. ದಟ್ ಈಸ್ ಮೇಯ್ನ್ ಆಗಿ ಆಯೋಗ ಮಹಿಳೆಯರ ವಿರುದ್ಧದ ಹಿಂಸೆಯನ್ನು ತಡೆಗಟ್ಟಲು ಮತ್ತು ಮಹಿಳೆಯರಿಗೆ ಸಾಮಾಜಿಕ, ಕಾನೂನಾತ್ಮಕ ಮತ್ತು ಆರ್ಥಿಕ ಸಮಾನತೆ ನೀಡಲು ಭಾರತ ಸರ್ಕಾರವು 1992ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಸ್ಥಾಪಿಸಲಾಯಿತು. ಅರ್ಥ ಆಗಿರ್ಬೋದು ಅಂತ ಯೋಚಿಸ್ತೇನೆ. ಇನ್ನು ನಮಗೆ ನೋಡ್ಬೋದು ಹಲವಾರು ಗವರ್ಮೆಂಟ್ ಆಫ್ ಇಂಡಿಯಾ ಹಲವಾರು ಸ್ಕೀಮ್ಗಳನ್ನು. ಇನ್ನು ಈ ಕಮಿಷನ್ ಹೇಗೆ ಇರ್ತದೆ ಅಂತ ನೋಡು. ಆರ್ಗನೈಸೇಷನ್, ಯಾವುದೇ ಒಂದು ಆರ್ಗನೈಸೇಷನ್ ಆಗಲಿ ಅಸೋಸಿಯೇಷನ್ ಎಲ್ಲ ನಾವು ಫಸ್ಟ್ PUC ಸಮಾಜಶಾಸ್ತ್ರದಲ್ಲಿ ಕಲ್ತಿದ್ದೇವೆ. ಸುಮ್ಮನೆ ಒಂದು ಆರ್ಗನೈಸೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಸಂಘಟನೆ. ಸೊ ಹಾಗಾಗಿ ದ ಕಮಿಷನ್ ಈಸ್ ಹೆಡೆಡ್ ಬೈ a chairman and 5 members and a secretary nominated by the central government ಅಂತ ಹೇಳ್ಬೋದು. ಕಮಿಷನ್ ಹೆಡೆಡ್ ಬೈ ಎ ಚೇರ್ಮ್ಯಾನ್ ಹಾಗೂ 5 ಮೆಂಬರ್ಸ್, ಇನ್ನೊಂದು ಸೆಕ್ರೆಟರಿ, ದಟ್ ಈಸ್ ನಾಮಿನೇಟೆಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. ಸೊ ಇನ್ನು ನಮಗೆ ಹಲವಾರು ಸ್ಕೀಮ್ಗಳನ್ನು ನೋಡ್ಬೋದು. ಮೇಯ್ನ್ ಅದಂತ ಹೇಳಿದರೆ ಮೇಯ್ನ್ ವುಮೆನ್ಸಿಗೆ ಬೇಕಾಗಿ ಮಾಡಿರುವಂಥ ಹಲವಾರು ಸಂಘಟನೆಗಳನ್ನು ನೋಡ್ಬೋದು. ಅಸಿಸ್ಟೆನ್ಸ್ ಸ್ಕೀಮ್, ದ ಸ್ಕೀಮ್ ಆಫ್ ಟ್ರೈನಿಂಗ್ ಕಮ್ ಎಂಪ್ಲಾಯ್ಮೆಂಟ್ ಕಮ್ ಪ್ರೊಡಕ್ಷನ್ ಸೆಂಟರ್ಸ್, ರಾಷ್ಟ್ರೀಯ ಮಹಿಳಾ ಕೋಶ್, ಮಹಿಳಾ ಸಮೃದ್ಧಿ ಯೋಜನಾ ಹಾಗೂ ಇಂದಿರಾ ಮಹಿಳಾ ಯೋಜನಾ, ವುಮೆನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಕ್ಸೆಟ್ರಾ. ಸೊ ಇನ್ನು ನಮಗೆ ಮೇಯ್ನ್ ಆಗಿ ಕಲೀಲಿಕ್ಕಿರುವಂಥದ್ದು, ಸೊ ಇಲ್ಲಿ ಜೆಂಡರ್ ಇನ್ಇಕ್ವಾಲಿಟಿ ಅಂತ ಹೇಳುವಂತಹ ಕಾನ್ಸೆಪ್ಟು ನಮಗೆ ಆಲ್ಮೋಸ್ಟ್ ಮುಗ್ದಿದೆ. ಜೆಂಡರ್ ಇನ್ಇಕ್ವಾಲಿಟಿಯಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್, ಲಿಂಗ ತಾರತಮ್ಯ ಹಾಗೂ ಮತ್ತು ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ 1974 ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್, ದೆನ್ ವುಮೆನ್ ಎಂಪವರ್ಮೆಂಟ್ ಆ್ಯಂಡ್ ದೆನ್ ದಿ strategies and the National Commission for Women which started in the year 1992. ಸೊ ಇನ್ನು ನಮಗೆ ಮೇಯ್ನ್ ಆಗಿ ಈ ಅಧ್ಯಾಯದಲ್ಲಿ ಕಲೀಲಿಕ್ಕಿರುವಂಥದ್ದು ಸೆಲ್ಫ್ ಹೆಲ್ಪ್ ಗ್ರೂಪ್. ಅದನ್ನು ನಿಮಗೆ ಬುಕ್ಕಲ್ಲಿ ಬ್ರ್ಯಾಕೆಟಲ್ಲಿ ನೋಡ್ಬೋದು, SHG ಅಂತ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳಿಕೊಂಡು ಸ್ವಸಹಾಯ ಸಂಘಗಳು, ಕನ್ನಡದಲ್ಲಿ ಹೇಳುವಾಗ ಸ್ವಸಹಾಯ ಸಂಘಗಳು ಅಂತ ಹೇಳ್ಬೋದು. ಸ್ವಸಹಾಯ ಸಂಘದ ಅರ್ಥ ಏನು ಅಂತ ನಾವು ಅರ್ಥ ಮಾಡಿಕೊಂಡು ಫಸ್ಟಿಗೆ ನೋಡೋಣ. ಎ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಂಪ್ರೈಸಸ್ ಆಫ್ ಎ ಗ್ರೂಪ್ ಆಫ್ micro entrepreneurs having homogeneous social and economic backgrounds, all voluntarily coming together to save a small sum of money, mutually agreeing to contribute to a common fund and to meet their emergency needs of their ಬೇಸಿಸ್ ಆನ್ ದ ಮ್ಯೂಚುವಲ್ ಹೆಲ್ಪ್ ಅಂತ ಹೇಳಿದರೆ ಸ್ವಸಹಾಯ ಸಂಘಗಳು ಅಂತ ಹೇಳಿದರೆ ಏನು? ಇಚ್ಛೆಯಿಂದ ನಿಯಮಿತವಾದ ಸಣ್ಣ ಮೊತ್ತವನ್ನು ಉಳಿತಾಯ ಮಾಡಿ ಪರಸ್ಪರ ನೆರವಿನ ಮೂಲಕ ಏನು ಮಾಡಬೇಕು, ತಮ್ಮ ತುರ್ತು ಅಗತ್ಯಗಳನ್ನು ಪೂರೈಸಿಕೊಳ್ಳುವ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯಿಂದ ಬಂದ ಸೂಕ್ಷ್ಮ ಉದ್ದಿಮೆದಾರರನ್ನು ಒಳಗೊಂಡ ಒಂದು ಸಮೂಹವನ್ನು ನಾವು ಸ್ವಸಹಾಯ ಸಂಘ ಅಂತ ಹೇಳ್ತೇವೆ. ಅಂತ ಹೇಳಿದರೆ ಈಕ್ವಲ್ ಸೋಷಿಯಲ್ ಇಕನಾಮಿಕ್ ಕಂಡೀಷನ್ನಿಂದ ಬಂದಿರುವಂತಹ ಒಂದು ಸ್ವಲ್ಪ ಜನ ಸೇರಿಕೊಂಡು ಅವರ ಅಗತ್ಯಗಳನ್ನು ಪೂರೈಸಿಕೊಳ್ಳಿಕ್ಕೆ ಏನು ಮಾಡ್ತಾರೆ, ಸ್ವಲ್ಪ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಹಾಗೆ ಇಚ್ಛೆಯಿಂದ ನೇಮಕವಾದ ಈ ಸಣ್ಣ ಮೊತ್ತವನ್ನು ಉಳಿತಾಯ ಮಾಡಿ ಉಳಿದವರಿಗೆ ತುರ್ತು ಅಗತ್ಯಗಳಿಗೋಸ್ಕರ ಅದನ್ನು ಖರ್ಚು ಮಾಡ್ಬೋದು. ಈ ರೀತಿಯಲ್ಲಿ ಒಂದು ಗುಂಪನ್ನು ಮಾಡ್ತಾರೆ. ಅದನ್ನು ನಮಗೆ ಸ್ವಸಹಾಯ ಸಂಘ ಅಂತ ಹೇಳ್ಬೋದು. ಇಲ್ಲದಿದ್ದರೆ ದಟ್ ಈಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಮೇಯ್ನ್ ಆಗಿ ನಮಗೆ 1984-85ರಲ್ಲಿ ಮೈಸೂರು ರೀಸೆಟಲ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಏಜೆನ್ಸಿ
ಫಸ್ಟಿಗೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿ ಸ್ಟಾರ್ಟ್ ಆಗಿದೆ. ಸೊ ಇಟ್ ಸ್ಟಾರ್ಟೆಡ್ ಫಾರ್ ಎನ್ಗೇಜಿಂಗ್ ದ ರೂರಲ್ ಡೆವಲಪ್ಮೆಂಟ್ ವಿಚ್ ವಾಸ್ ಬೇಸ್ಡ್ ಆನ್ ದಿ ಕರ್ನಾಟಕ. ಇನ್ನು ಕರ್ನಾಟಕದಲ್ಲಿ ಮಿರಾದಾ ಅಂತ ಹೇಳಿ ನಾನು ಇಲ್ಲಿ ಬರೆದಿದ್ದೇನೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ ದಟ್ ಈಸ್ ಸ್ಟಾರ್ಟೆಡ್ ಫಾರ್ ದಿ ವುಮೆನ್ಸ್ ಡೆವಲಪ್ಮೆಂಟ್ ಇನ್ ದ ರೂರಲ್ ಏರಿಯಾದಲ್ಲಿ. ಅದರ ಫುಲ್ ಫಾರ್ಮ್ ಏನು ಅಂತ ಹೇಳಿದರೆ ಮೈಸೂರು ರೀಸೆಟಲ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ. ಮೇಯ್ನ್ ಆಗಿ ಬೇಸ್ಡ್ ಆನ್ ದಿ ಕರ್ನಾಟಕ ಅಂತ ಹೇಳ್ಬೋದು. ಸೊ ಇನ್ನು ನಮಗೆ ನಬಾರ್ಡನ್ನು ನೋಡ್ಬೋದು ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ವುಮೆನ್, ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸಿಗೆ ಕನೆಕ್ಟ್ ಆಗಿರುವಂಥದ್ದು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ನಬಾರ್ಡನ್ನು ನೋಡ್ಬೋದು ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ. ಸೊ ಇದರ ಉದ್ದೇಶ ಏನು ಅಂತ ಹೇಳಿದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಇಲ್ಲದಿದ್ದರೆ ನಾನು ಹೇಳಿದ್ದೇನೆ ಸಹಾಯ ಸಂಘಗಳು ಇವುಗಳೆಲ್ಲ ಮೇಯ್ನಾಗಿ ಮಾಡಿರುವಂಥದ್ದು ನಮಗೆ ರೂರಲ್ ಏರಿಯಾದಲ್ಲಿ ಇರುವಂತಹ ವುಮನನ್ನು ಹೇಗೆ ನಮಗೆ ಮುಂದಕ್ಕೆ ತರ್ಬೋದು, ಹಾಗೆ ಹೌ ವಿ ಕ್ಯಾನ್ ಗಿವ್ ಎನ್ಕರೇಜ್ಮೆಂಟ್ ಟು ದೇಯರ್ ಲೈಫ್, ಪವರ್ ಕೊಡುವಂಥದ್ದು ಹೇಗೆ ಅವರು ಸಮಾಜದಲ್ಲಿ ಅವರಿಗೆ ಒಳ್ಳೆಯ ಒಂದು ಪೊಸಿಷನನ್ನು ರೋಲನ್ನು ಮಾಡಲಿಕ್ಕಾಗ್ತದೆ ಅಂತ ಹೇಳಿ. ಸೊ ಇನ್ನು ಸ್ವಸಹಾಯ ಸಂಘಗಳ ಮೂಲಕ ಸಾಲ ಪಡೆಯುವುದು ಪ್ರಯೋಜನಗಳಾಗಿರ್ತದೆ ನಮಗೆ ಹಲವಾರು ರೀತಿಯಲ್ಲಿ. ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ವುಮನ್ ಟು ಗೆಟ್ ದ ಲೋನ್ಸ್ ಇನ್ ದ ಫಾರ್ಮ್ ಆಫ್ ಲೋನ್ಸ್, ಎನಿಥಿಂಗ್ ದಟ್ ಈಸ್ ರಿಗಾರ್ಡಿಂಗ್ ಟು ಹೆಲ್ಪ್ ಫಾರ್ ದೇಯರ್ ಸಣ್ಣ ಸಣ್ಣ ಇಕನಾಮಿಕ್ ಪ್ರೋಗ್ರಾಮ್ಸ್ ಅಂತ ಹೇಳ್ಬೋದು. ಇನ್ನು ನಮಗೆ ಇನ್ನೊಂದು ಟಾಪಿಕ್ ಈ ಅಧ್ಯಾಯದಲ್ಲಿ ಕಲೀಲಿಕ್ಕೆ ಇರುವಂಥದ್ದು ಸೂಕ್ಷ್ಮ ಹಣಕಾಸು ಆರ್ ಮೈಕ್ರೋ ಫಿನಾನ್ಸ್. ಈಗ ಮಕ್ಕಳೇ 2 ಮಾರ್ಕಿಗೆ 1 ಮಾರ್ಕಿಗೆಲ್ಲ ಸಾಮಾನ್ಯವಾಗಿ ಕೇಳ್ತಾರೆ ನೋಡಿ. ನಾನು ಫಸ್ಟಿಗೆ ಹೇಳಿದ್ದೇನೆ ಲಿಂಗ ಮತ್ತು ಲಿಂಗತ್ವ, ಅದರ ವ್ಯತ್ಯಾಸಗಳನ್ನು ಕೇಳ್ಬೋದು. ಮತ್ತು ಲಿಂಗ ಅಸಮಾನತೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೆಕ್ಸ್ ಆ್ಯಂಡ್ ಜೆಂಡರ್, ಜೆಂಡರ್ ಇನ್ಇಕ್ವಾಲಿಟಿ, ವಾಟ್ ಯು ಮೀನ್ ಬೈ ಜೆಂಡರ್ ಡಿಸ್ಕ್ರಿಮಿನೇಷನ್. ಇನ್ನೊಂದು ಎಕ್ಸ್ಪ್ಲೇನ್ ದ ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ 1974. ಹಾಗೆ ವುಮನ್ ಎಂಪವರ್ಮೆಂಟ್, ವಾಟ್ ಈಸ್ ವುಮನ್ ಎಂಪವರ್, ವಾಟ್ ಈಸ್ ದ ಮೀನಿಂಗ್ ಆಫ್ ವುಮನ್ ಎಂಪವರ್ಮೆಂಟ್, ದೆನ್ ವಾಟ್ ಆರ್ ದಿ ಸ್ಟ್ರಾಟಜೀಸ್ ಫಾರ್ ದಿ ವುಮನ್ ಎಂಪವರ್ಮೆಂಟ್. ಸೊ ಇದೆಲ್ಲ ವಾಟ್ ಯು ಮೀನ್ ಬೈ ಸೆಲ್ಫ್ ಹೆಲ್ಪ್ ಗ್ರೂಪ್, ಸೊ ಸಹಾಯ ಸಂಘ ಅಂತ ಹೇಳಿದರೆ ಏನು ನಿಮಗೆ ಅರ್ಥ ಆಗ್ತದೆ. ಇನ್ನು ದಟ್ ಈಸ್ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ನಬಾರ್ಡ್, ಅದನ್ನೆಲ್ಲ ಕೇಳಿದರೆ ನೀವು ಆನ್ಸರ್ ಮಾಡಲಿಕ್ಕೆ ರೆಡಿ ಇರಬೇಕು, ಅದನ್ನೆಲ್ಲ ಬರೆದು ನೋಟ್ ಮಾಡಿಕೊಳ್ಬೇಕು. ಇನ್ನು ನಮಗೆ ಹಾಗೇನೇ ಒಂದು ಸಣ್ಣ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಸೂಕ್ಷ್ಮ ಹಣಕಾಸು ಮೈಕ್ರೋ ಫಿನಾನ್ಸ್ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ಏನು ಅಂತ ನೋಡುವ. ಮೈಕ್ರೋ ಫಿನಾನ್ಸ್ ಈಸ್ ಡಿಫೈನ್ಡ್ as the financial service such as savings accounts, insurance fund and credit provided to the poor and low income clients so as to help them to raise their income and thereby to improve their standard of living ಅಂತ ಕೊಟ್ಟಿದ್ದಾರೆ. ಮೈಕ್ರೋ ಫಿನಾನ್ಸ್ ಅಂತ ಹೇಳಿದರೆ ಏನು? ಸೊ ದಟ್ ಈಸ್ ಫಿನಾನ್ಷಿಯಲ್ ಸರ್ವೀಸಸ್ for saving, that is like maybe the form of saving accounts or insurance fund, or we can say that credit provided to the poor and low income clients to help them to improve their standard of living in the society ಅಂತ ಹೇಳ್ಬೋದು. that is regarding the ಸೂಕ್ಷ್ಮ ಹಣಕಾಸು ಅಂತ ಹೇಳಿದರೆ ನೋಡೋಣ ಏನು ಅಂತ. ಬಡ ಮತ್ತು ಕಡಿಮೆ ಆದಾಯವುಳ್ಳ ಕುಟುಂಬಗಳಿಗೆ ಉಳಿತಾಯ ಖಾತೆಗಳು, ಜೀವ ವಿಮಾ ನಿಧಿ ಮತ್ತು ಸಾಲ ಮುಂತಾದ ಆರ್ಥಿಕ ಸೇವೆಗಳನ್ನು ನೀಡಿ ಅವರ ಆದಾಯವನ್ನು ಹೆಚ್ಚಿಸಿ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗುವುದೇ ಸೂಕ್ಷ್ಮ ಹಣಕಾಸು ಬ್ಯಾಂಕ್ ಅಥವಾ ಸಂಬಂಧಿತ ಸೇವೆಗಳ ಲಭ್ಯತೆ ಇಲ್ಲದೇ ಇರುವಂಥ ಪ್ರದೇಶಗಳಲ್ಲಿ ಇದನ್ನು ಹಣಕಾಸು ಅನುಕೂಲವಾದ ರೀತಿಯಲ್ಲಿ ಸೇವೆಯನ್ನು ಮಾಡುವಂಥದ್ದನ್ನು ನಮಗೆ ಸೂಕ್ಷ್ಮ ಹಣಕಾಸು ಇಲ್ಲದಿದ್ದರೆ ಮೈಕ್ರೋ ಫಿನಾನ್ಸ್ ಅಂತ ಹೇಳ್ಬೋದು. ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಆರ್ಥಿಕವಾಗಿ ಹಿಂದೆ ಇರುವಂಥ ಕುಟುಂಬಗಳಿಗೆ ಮೇಲ್ಕಡೆ ಅಂತ ಹೇಳಿದರೆ ಹೌ ದೇ ಕ್ಯಾನ್ ಇಂಪ್ರೂವ್ ದೇರ್ ಲೈಫ್ ಇನ್ ದ ಸೊಸೈಟಿ ಅಂತ ಹೇಳಿ. ಮತ್ತು ಇನ್ನು ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳು, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೈಕ್ರೋ ಫಿನಾನ್ಸ್ ಅಂತ ಹೇಳಿ ಇದೆ. ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳು, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೈಕ್ರೋ ಫಿನಾನ್ಸ್. ದಟ್ ಈಸ್ ಆಲ್ಸೋ ದೇ ವಿಲ್ ಆಸ್ಕ್ ಯು ಫಾರ್ ದಿ 5 ಮಾರ್ಕ್ ಕ್ವಶನ್. ಇದೆಲ್ಲ ನಾನು ಕ್ವಶನ್ ಪೇಪರಲ್ಲಿ ನೋಡಿದ್ದೇನೆ, ನಮ್ಮ ಸೀನಿಯರ್ಸ್ ಎಲ್ಲ ಕೊಡ್ತಾರೆ. ಸೊ ಯು ಹ್ಯಾವ್ ಟು ಸ್ಟಡಿ ಇಟ್ಸ್ ಇಂಪಾರ್ಟೆಂಟ್. ನಾನು ಹೇಳಿದ್ದೇನೆ 3ನೇ ಅಧ್ಯಾಯದಿಂದ ನಮಗೆ ಒಂದು ನಮ್ಮ ಪುಸ್ತಕದ ಹಿಂದುಗಡೆ ಒಂದು ಬ್ಲೂ ಪ್ರಿಂಟ್ ಇದೆಯಲ್ಲ, ಆ ಬ್ಲೂ ಪ್ರಿಂಟ್ ನೋಡಿದರೆ ಗೊತ್ತಾಗ್ತದೆ 3ನೇ ಅಧ್ಯಾಯದಿಂದ ನಮಗೆ ಆಲ್ಮೋಸ್ಟ್ 19 ಮಾರ್ಕಿದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಹಾಗಾಗಿ
ಮೈಕ್ರೋ ಫಿನಾನ್ಸಿನ ಫೀಚರ್ಸ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸಿಂಪಲ್ ಫೀಚರ್ಸ್, ತುಂಬ ವಿವರಣೆ ಎಲ್ಲ ಕೊಡಲಿಕ್ಕಿಲ್ಲ, ಬಹಳ ಈಸಿಯಾಗಿದೆ. 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಒಂದು, ಲೋನ್ ವಿತೌಟ್ ಸೆಕ್ಯೂರಿಟಿ. ದ ಫೀಚರ್ ಆಫ್ ಮೈಕ್ರೋ ಫಿನಾನ್ಸ್ ಈಸ್ ದಟ್ ಲೋನ್ ವಿತೌಟ್ ಸೆಕ್ಯೂರಿಟಿ, ಲೋನ್ಸ್ ಟು ದ ಪೀಪಲ್ ಹೂ ಆರ್ ಬಿಲೋ ದ ಪಾವರ್ಟಿ ಲೈನ್. BPL ಕಾರ್ಡ್ ಅಂತಾರೆ, ನೀವು ಕೇಳಿರ್ಬೋದು, ಬಿಲೋ ಪಾವರ್ಟಿ ಲೈನ್. Then even members of self-help groups also can get the benefit from the microfinance ಅಂತ ಹೇಳ್ಬೋದು. Then maximum limit of loan under the microfinance is relatively very small amount, and the terms and conditions given to poor people is decided by the SHG ಅಂತ ಹೇಳಿದ್ರೇನು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಇದು 5 ಪಾಯಿಂಟ್ಸ್ ಇರುವಂಥದ್ದು ನಿಮಗೆ ಮೇಜರ್ ಫೀಚರ್ಸ್ ಆಫ್ ಮೈಕ್ರೋ ಫಿನಾನ್ಸ್ ಅಂತೇಳಿ. ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳು: ಭದ್ರತೆ ಇಲ್ಲದ ಸಾಲವನ್ನು ಕೊಡ್ತಾರೆ, ಬಡತನ ರೇಖೆಯ ಕೆಳಗಿರುವವರಿಗೆ ಸಾಲ ನೀಡ್ತಾರೆ, ಹಾಗೆ ಸ್ವಸಹಾಯ ಸಂಘಗಳ ಸದಸ್ಯರು ಕೂಡ ಸೂಕ್ಷ್ಮ ಹಣಕಾಸು ಲಾಭ ಪಡೆಯಬಹುದು. ಇನ್ನು ಸೂಕ್ಷ್ಮ ಹಣಕಾಸಿನಲ್ಲಿ ಪಡೆಯುವಂತಹ ಗರಿಷ್ಠ ಸಾಲದ ಮೊತ್ತವು ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ನಮಗೆ ಬ್ಯಾಂಕಲ್ಲಿ ಕೊಡುವ ಹಾಗೆ 20 ಲಕ್ಷ 30 ಲಕ್ಷ ಹಾಗೆಲ್ಲ ನಮಗೆ ಸಿಗುವುದಿಲ್ಲ, ಸಣ್ಣ ಮಟ್ಟದಲ್ಲಿ ನಮಗೆ ಸಾಲವನ್ನು ನೀಡ್ತಾರೆ. ಬಡವರಿಗೆ ಸೂಕ್ಷ್ಮ ಹಣಕಾಸಿನಲ್ಲಿ ನೀಡುವ ಸಾಲವನ್ನು ಸ್ವಸಹಾಯ ಸಂಘಗಳು ನಿರ್ಧರಿಸುತ್ತದೆ. ದಟ್ ಈಸ್ ಡಿಸೈಡೆಡ್ ಬೈ ದ ಸೆಲ್ಫ್ ಹೆಲ್ಪ್ ಗ್ರೂಪ್. ಇನ್ನು ನಮಗೆ ಈ ಸೂಕ್ಷ್ಮ ಹಣಕಾಸು ಇಲ್ಲದ್ರೆ ಮೈಕ್ರೋ ಫಿನಾನ್ಸ್ ಅಂತ ಹೇಳುವಾಗ ಇಟ್ ಹ್ಯಾಸ್ ಗೋಟ್ 3 ಟೈಪ್ಸ್ ಹೇಳ್ಬೋದು. 3 ರೀತಿಯಲ್ಲಿ ನಮಗೆ ಈ ಸೂಕ್ಷ್ಮ ಹಣಕಾಸು ನೋಡ್ಬೋದು ಅಂತ ಹೇಳಿದರೆ, ಸೂಕ್ಷ್ಮ ಹಣಕಾಸಿನ ಪ್ರಕಾರಗಳು ನಮಗೆ ನೋಡ್ಬೋದು. ಸೊ ದಟ್ ಈಸ್, ಐ ಥಿಂಕ್ ಐ ಹ್ಯಾವ್ ರಿಟನ್ ದೇರ್ ಇನ್ ಇಂಗ್ಲೀಷ್, ದಟ್ ಈಸ್ ಇನ್ಫಾರ್ಮಲ್ ಫಿನಾನ್ಷಿಯಲ್ ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ, ಹಾಗೂ ಮೆಂಬರ್ ಆನ್ಡ್ ಆರ್ಗನೈಸೇಷನ್ಸ್ ಅನ್ನು ನಮಗೆ ನೋಡ್ಬೋದು, ಹಾಗೂ ಫಾರ್ಮಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ದ ಟೈಪ್ಸ್ ಆಫ್ ಮೈಕ್ರೋ ಫಿನಾನ್ಸ್: informal financial service providers, then member owned organizations and ಫಾರ್ಮಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದರೆ ಅನೌಪಚಾರಿಕ ಹಣಕಾಸು ಸೇವೆ ನೀಡುವವರನ್ನು ನೋಡ್ಬೋದು, ಸದಸ್ಯರ ಮಾಲೀಕತ್ವದ ಸಂಘಟನೆಗಳನ್ನು ನೋಡ್ಬೋದು, ಹಾಗೆ ಔಪಚಾರಿಕ ಆರ್ಥಿಕ ಸಂಸ್ಥೆಗಳು. ಇದು ಏನು ಅಂತ ಮಾತ್ರ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ತುಂಬ ಸುಲಭವಾಗ್ತದೆ ಅಂತ ಹೇಳಿದರೆ, ಯಾವುದೆಲ್ಲ 3 ರೀತಿಯಲ್ಲಿ ನಮಗೆ ನೋಡ್ಬೋದು. ದಟ್ ಈಸ್ ರಿಗಾರ್ಡಿಂಗ್ ದ ಟೈಪ್ಸ್ ಆಫ್ ಮೈಕ್ರೋ ಫಿನಾನ್ಸ್. ಇನ್ಫಾರ್ಮಲ್ ಫಿನಾನ್ಷಿಯಲ್ ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳಿದರೆ, these include the money lenders, pawn brokers, savings collectors, chit funds and input shops. ಹೀಗೆಲ್ಲ. ಸೊ that is flexible ಅಂತ ಹೇಳ್ಬೋದು. Easily we can get the money from these people, that is the money lenders. This very little difficult to repay them, but even the people can get easily the money from these people. Chit funds, you may be heard, that is regarding the chit fund is started by some people and we are paying a small amount, and lastly whatever the total amount we can call, then they include money lenders also. Easily they can get the money. ಹೇಳಿದರೆ ಸ್ವಸಹಾಯ ಅನೌಪಚಾರಿಕ ಹಣಕಾಸು ಸೇವೆ ನೀಡುವವರು ಅಂತ ಹೇಳಿದರೆ ಖಾಸಗಿ ಲೇವಾದೇವಿಗಾರರು, ಅದನ್ನು ನಿಮಗೆ ಗಿರವಿ ಅಂಗಡಿಯವರು, ಹಾಗೆ ಉಳಿತಾಯ ಹಣ ಸಂಗ್ರಹಕರು, ಮತ್ತು ಚೀಟಿ ವ್ಯವಹಾರ, ಅದು ನಿಮಗೆ ಅರ್ಥ ಆಗ್ಬೋದು ಈಸಿಯಾಗಿ. ಹೇಗೆ ಜನಗಳಿಗೆ ದುಡ್ಡನ್ನು ಈಸಿಯಾಗಿ ಸಾಲವನ್ನು ಪಡ್ಕೊಳ್ಬೋದು. ಇದು ಯಾವುದರಲ್ಲಿ ಬರ್ತದೆ? ಸೂಕ್ಷ್ಮ ಹಣಕಾಸಿನ ಪ್ರಕಾರಗಳಲ್ಲಿ ಮೊದಲನೆಯದು ಅನೌಪಚಾರಿಕ ಹಣಕಾಸು ಸೇವೆ ನೀಡುವವರು, ದಟ್ ಈಸ್ ಇನ್ಫಾರ್ಮಲ್ ಫಿನಾನ್ಷಿಯಲ್ ಸರ್ವಿಸ್ ಪ್ರೊವೈಡರ್ಸ್. ದೆನ್ ಸೆಕೆಂಡ್ ಪಾಯಿಂಟ್ ಈಸ್ ಕನ್ಸಿಡರಿಂಗ್ ದ member owned organizations, that is including the already what we have discussed, the SHG, self-help groups, credit unions and a variety of hybrid organizations like financial service associations ಅಂತ ಹೇಳಿದರೆ ಸ್ವಸಹಾಯ ಸಂಘಗಳು, ಸಹಕಾರಿ ಸಾಲ ಸಂಘಗಳು ಅಂತ ಹೇಳಿದರೆ ಕ್ರೆಡಿಟ್ ಯೂನಿಯನ್ಗೆ ನಾವು ಹಾಗೆ ಹೇಳೋದು. ಸೊ ಇದರ ವ್ಯಾಪ್ತಿಗೆ ಬರ್ತದೆ. ಯಾವುದು? ಎರಡನೇದು ಸದಸ್ಯರ ಮಾಲೀಕತ್ವದ ಸಂಘಟನೆಗಳು ಅಂತ. ಇನ್ನು ಮೂರನೇದು ವಿ ಕ್ಯಾನ್ ಸಿ ದಟ್ ದ ಥರ್ಡ್ ಟೈಪ್ ಈಸ್ ಫಾರ್ಮಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. What is this formal financial institutions? That is very easy. In addition to commercial banks, these include state banks,
agricultural development banks, savings banks, rural banks, non-bank financial institutions. ಸೊ ನೋಡಿ, ವಾಣಿಜ್ಯ ಬ್ಯಾಂಕು, ಕೃಷಿ ಅಭಿವೃದ್ಧಿ ಬ್ಯಾಂಕು, ಉಳಿತಾಯ ಬ್ಯಾಂಕು, ಗ್ರಾಮೀಣ ಬ್ಯಾಂಕು ಹಾಗೂ ಮತ್ತು ಉಳಿದ ಹಣಕಾಸು ಸಂಸ್ಥೆಗಳು. ಸೊ ದೀಸ್ ಆರ್ ದಿ 3 important types of microfinance. ಸೊ ಮೈಕ್ರೋಫಿನಾನ್ಸ್ ಅಂತ ಹೇಳಿದರೆ ಏನು ಅಂತ ಕಲ್ತಿದ್ದೇವೆ. ದಟ್ ಈಸ್ defined as a financial services such as savings accounts, insurance fund and credit provided to whom? To the poor and low income clients, so as to help them to rise their income ಅಂತ ಹೇಳ್ಬೋದು. ದಟ್ ಈಸ್ ರಿಗಾರ್ಡಿಂಗ್ ದ ಮೈಕ್ರೋಫಿನಾನ್ಸ್. ಇನ್ನು ಮೈಕ್ರೋಫಿನಾನ್ಸಿನ ಬಗ್ಗೆ ನಮಗೆ ಮೇಯ್ನ್ ಆಗಿ ಅರ್ಥ ಮಾಡಿಕೊಳ್ಬೇಕು. ಹೌ ಮೈಕ್ರೋಫಿನಾನ್ಸ್ ಇನ್ ಇಂಡಿಯಾ, ವಾಟ್ ಅಬೌಟ್ ಇಂಡಿಯಾ? ದಟ್ಸ್ ರಿಗಾರ್ಡಿಂಗ್ ದ ಮೈಕ್ರೋಫಿನಾನ್ಸ್ ಲೋನ್ಸ್ ಟು ದ ಪುವರ್ ಪೀಪಲ್ ಬೈ ಬ್ಯಾಂಕ್ಸ್. ದಟ್ ವಿ ಕ್ಯಾನ್ ಸೇ ದಟ್ microfinance was developed as an alternative to provide the loans to the poor people. That is to creating the we can say that financial inclusion and equality. That is Muhammad Yunus and ಹೇಳುವ a Nobel Prize winner introduced the concept of microfinance in Bangladesh in the form of Grameen Bank. That we can see that once again I will say that is microfinance in India is introduced by Muhammad Yunus, a Nobel Prize winner from Bangladesh. That is concept of Bangladesh in the form of Grameen Bank ಅಂತ ನೋಡ್ಬೋದು. So NABARD and took this idea and that is started the concept of microfinance in India. So there exists SHG self help group ಕೂಡ ಇದರ ಅಂಡರಲ್ಲಿ ಬರುವಂಥದ್ದು. ನಮಗೆ ಹೇಳ್ಬೋದು, ಕನ್ನಡದಲ್ಲಿ ಹೇಳುವುದಾದರೆ ಮೊಹಮ್ಮದ್ ಯೂನಸ್ ಅಂತ ಹೇಳುವವರು ಇದು ಇಂಡಿಯಾದಲ್ಲಿ ಯಾವುದನ್ನು ಮೈಕ್ರೋಫಿನಾನ್ಸನ್ನು, ಸೂಕ್ಷ್ಮ ಹಣಕಾಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಯಾವ ಫಾರ್ಮಲ್ಲಿ? ಗ್ರಾಮೀಣ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕಿನ ಮಾದರಿಯಲ್ಲಿ, ಪರಿಕಲ್ಪನೆಯಲ್ಲಿ ಭಾರತದಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಇನ್ನು ನಮಗೆ ಲಾಸ್ಟಿಗೆ ಕಲೀಲಿಕ್ಕೆ ಇರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿ ಮಹಿಳೆಯರ ಪಾತ್ರವನ್ನು ಸಮಾಜದಲ್ಲಿ ಇರುವಂಥದ್ದು. ದಟ್ ಈಸ್ ಸ್ತ್ರೀ ಶಕ್ತಿ. That is regarding the Stree Shakti. Already I have written. That is regarding the Stree Shakti. What is this Stree Shakti? Then what are the objectives? Then SKDRDP. That is regarding the Lijat Puppet. Then lastly self-employed women. That is regarding the Seva and the ಹೇಳ್ಬೋದು. Stree Shakti program was launched in the year 2000-2001 and it is implemented throughout the state to empower rural women and to make them self-reliant. Why they have started this Stree Shakti? See, Stree Shakti program launched which year? 2000 and 2001, and why it is implemented throughout the state? Mainly to empower the rural women to make them self-reliant ಅಂತ ನೋಡ್ಬೋದು. ಸೊ ಸ್ತ್ರೀ ಶಕ್ತಿ ಅಂತ ಹೇಳುವಾಗ ಮೇನ್ಲಿ economically how we can bring them in the society. About 15 to 20 women members who are from below the poverty line families, landless agricultural laborers ಇರ್ಬೋದು. They are coming together and joining together and forming a group and through Anganwadi workers and Taluk federations. So 15 or 20 members equally they are having, that is the same way the economic backgrounds, they are coming together under the guidance of Anganwadi workers and also we can see that the Taluk federations. So this Stree Shakti is formed. So mainly this program was launched in the year 2000-2001. That is mainly to empower the women and make them self-reliant ಅಂತ ಹೇಳ್ಬೋದು. ಸೊ ಇಲ್ಲಿ ಸ್ತ್ರೀ ಶಕ್ತಿ ಅಂತ ಹೇಳಿದರೆ ಕಾರ್ಯಕ್ರಮವನ್ನು 2001ನೇ ಸಾಲಿನಲ್ಲಿ ಗ್ರಾಮೀಣ ಮಹಿಳೆಯರ ಸಬಲೀಕರಣ ಮತ್ತು ಸ್ವಾವಲಂಬನೆಯನ್ನು ಉದ್ದೇಶಿಸಿ ಕರ್ನಾಟಕದಲ್ಲಿ ಜಾರಿಗೆ ತರಲಾಯಿತು ಅಂತ ಕೊಟ್ಟಿದ್ದಾರೆ. ಗ್ರಾಮಗಳ ಮಟ್ಟದಲ್ಲಿ ಸ್ತ್ರೀ ಶಕ್ತಿ ಸಮೂಹಗಳು ಸದಸ್ಯರಲ್ಲಿ ಉಳಿತಾಯ ಮಾಡುವ ಅಭ್ಯಾಸವನ್ನು ಪ್ರೇರಣೆ ಮಾಡಿ ಅವರನ್ನು ಮಾಡಿಸಿ ಆರ್ಥಿಕವಾಗಿ ಸಬಲಗೊಳಿಸುವ ರೀತಿಯಲ್ಲಿ
ಅಂತ ಹೇಳಿದರೆ 15ರಿಂದ 20 ಮಹಿಳೆಯರು ಸಂಘಟಿತರಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ತಾಲೂಕು ಒಕ್ಕೂಟಗಳ ಮಾರ್ಗದರ್ಶನದ ಮೂಲಕ ಸ್ತ್ರೀ ಶಕ್ತಿ ಸಮೂಹಗಳನ್ನು ಸ್ಥಾಪಿಸಲಾಗುತ್ತದೆ. ಮಕ್ಕಳೇ, ನಾನು ನೆನೆಸ್ತೇನೆ ನಿಮಗೆ ಅರ್ಥ ಆಗಿರ್ಬೋದು ವಾಟ್ ಈಸ್ ಸ್ತ್ರೀ ಶಕ್ತಿ ಅಂತ ಹೇಳಿ. ನಮ್ಮ ಏರಿಯಾದಲ್ಲಿ ಎಲ್ಲ ನೋಡ್ಬೋದು, ಪ್ರತಿಯೊಬ್ಬರ ಮನೆಯಿಂದ ಕೂಡ ಸ್ತ್ರೀ ಶಕ್ತಿ ಗ್ರೂಪಲ್ಲಿ ಇಲ್ಲದವರು ಬಹಳ ಕಡಿಮೆ. ಹಾಗಾಗಿ ಅದು ಹೇಗೆ ಏನು ಅಂತ ನಿಮಗೆ ಗೊತ್ತಿರಬಹುದು. ಸೊ ಈಗ ಸ್ತ್ರೀ ಶಕ್ತಿಯ ಉದ್ದೇಶಗಳು ಮತ್ತು ಗುರಿಗಳು, ವಾಟ್ ಈಸ್ ದ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದೀಸ್ ಸ್ತ್ರೀ ಶಕ್ತಿ, ಅದನ್ನು ಕೂಡ ನಾವು ಕಲಿಬೇಕು. ಸೊ ಮೇನ್ಲಿ ಫಾರ್ ದಿ process of economic development of rural women and to create a social change in the society ಅಂತ ಹೇಳ್ಬೋದು. ದಟ್ ಈಸ್ ರಿಗಾರ್ಡಿಂಗ್ ದ ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸುವುದು ಮತ್ತು ಸಾಮಾಜಿಕ ಬದಲಾವಣೆಗೆ ಅಗತ್ಯ ವಾತಾವರಣವನ್ನು ನಿರ್ಮಿಸುವಂಥದ್ದು ಸ್ತ್ರೀ ಶಕ್ತಿಯ ಒಂದು ಉದ್ದೇಶ ಅಂತ ಹೇಳ್ಬೋದು. ಎರಡನೇದಾಗಿ ನಮಗೆ ಹೇಳ್ಬೋದು ಟು ಹ್ಯಾವ್ ಗ್ರೇಟರ್ ಆಕ್ಸೆಸ್ ದ ವುಮೆನ್ ಆ್ಯಂಡ್ ಟು ಕಂಟ್ರೋಲ್ ದ ರಿಸೋರ್ಸಸ್. ಫಸ್ಟಿಂದ ನಾವು ಕೇಳ್ತಾ ಇದ್ದೇವೆ ಕಂಟ್ರೋಲಿಂಗ್ ದ ರಿಸೋರ್ಸಸ್, ದಟ್ ಈಸ್ ಹೌ ವಿ ಹ್ಯಾವ್ ಟು ಎನೇಬಲ್ ದ ವುಮೆನ್ ಟು ಕಂಟ್ರೋಲ್ ದ ರಿಸೋರ್ಸಸ್ ಅಂತೇಳಿದರೆ ಸಂಪನ್ಮೂಲಗಳ ಲಭ್ಯತೆ, ಮಹಿಳೆಯರು ಸ್ವಾವಲಂಬನೆಗಳಾಗಿರುವಂತಹ ಮಾಡುವಂಥ ಸಾಲ ನೀಡುವ ರೀತಿಯಲ್ಲಿ ಮೇಲೆ ಸ್ವಸಹಾಯ ಸಂಘಗಳನ್ನು ರಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇನ್ನು ಥರ್ಡ್ ಆಗಿ ಟು ಇನ್ಕ್ರೀಸ್ ದ ಇನ್ಕಮ್ ಲೆವೆಲ್ಸ್ ಆಫ್ ದಿ ರೂರಲ್ ವುಮೆನ್ ಬೈ engaging them in income generating activities and creating financial stability. So how they can improve or increase their income by participating in different activities, economic activities, ಆದಾಯ ತರಬಲ ಚಟುವಟಿಕೆಗಳಲ್ಲಿ ತೊಡಗಿಸಿ ಆರ್ಥಿಕ ಭದ್ರತೆ ನೀಡುವ ಮೂಲಕ ಗ್ರಾಮೀಣ ಮಹಿಳೆಯರ ಆದಾಯ ಮಟ್ಟವನ್ನು ಹೇಗೆ ಹೆಚ್ಚಿಸಲಾಗುತ್ತದೆ ಅಂತ. ಇನ್ನು ನಾಲ್ಕನೇದಾಗಿ ಸ್ತ್ರೀ ಶಕ್ತಿಯ ಉದ್ದೇಶ ಏನಂತ ಹೇಳಿದರೆ ಟು ಪ್ರೊವೈಡ್ ಆಪರ್ಚುನಿಟಿ ಟು ದ ಮೆಂಬರ್ಸ್ ಆಫ್ ದ ಗ್ರೂಪ್ಸ್ ಟು ಅವೈಲ್ ದ ಬೆನಿಫಿಟ್ಸ್ ಆಫ್ ಅದರ್ ಡಿಪಾರ್ಟ್ಮೆಂಟಲ್ ಸ್ಕೀಮ್ಸ್ ಬೈ ಗಿವಿಂಗ್ ಸರ್ವಿಸಸ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಟು ಎನ್ಶೂರ್ ವುಮೆನ್ಸ್ ಆಕ್ಸೆಸ್ ಟು ಕ್ರೆಡಿಟ್ ಫಿನಾನ್ಸಿಂಗ್. ಅವರಿಗೆ ಹಣ ಸಿಗಲಿಕ್ಕೆ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಹೌ ದೇ ಕ್ಯಾನ್ ಇಂಪ್ರೂವ್ ದ ಇನ್ಕಮ್ ಇನ್ ದ ಸೊಸೈಟಿ ಅಂತ ಹೇಳ್ಬೋದು. ಸಂಘದ ಸದಸ್ಯರಿಗೆ ವಿವಿಧ ಇಲಾಖೆಗಳ ಯೋಜನೆಗಳ ಲಾಭ ಮತ್ತು ಸಾಲ ಲಭಿಸುವಂತಹ ಅವಕಾಶಗಳನ್ನು ಕಲ್ಪಿಸುವಂಥದ್ದು. ಈ ರೀತಿಯಲ್ಲಿ ಸ್ತ್ರೀ ಶಕ್ತಿಯನ್ನು ನಮಗೆ ಸ್ತ್ರೀ ಶಕ್ತಿ ಸಂಘಗಳಿಗೆ 4 ಮೇನ್ ಉದ್ದೇಶಗಳನ್ನು ಕೊಟ್ಟಿದ್ದಾರೆ. ದ ಏಮ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಆಫ್ ದಿ ಸ್ತ್ರೀ ಶಕ್ತಿ ಅಂತ ಹೇಳ್ಬೋದು. ದಟ್ ಈಸ್ ದ ಸ್ತ್ರೀ ಶಕ್ತಿ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ಇನ್ ಇಯರ್ 2001 and it is being implemented throughout the state for empowering the women, or we can say that to make them self-reliant ಅಂತ. ಸೊ ಇನ್ನು that is under the ಸ್ತ್ರೀ ಶಕ್ತಿ ದ ಸೇವಿಂಗ್ಸ್ ಆ್ಯಂಡ್ ಇಂಟರ್ಲೆಂಡಿಂಗ್, ಸೇವಿಂಗ್ಸ್ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಸ್ತ್ರೀ ಶಕ್ತಿ ಗ್ರೂಪ್ ಮೆಂಬರ್ಸ್ ಸೇವ್ 1118.05 crores ಸಿನ್ಸ್ ಇನ್ಸೆಪ್ಷನ್ ಅಂತ ಕೊಟ್ಟಿದ್ದಾರೆ. ಎಷ್ಟೋ ಕೋಟಿಗಳನ್ನು ಅವರು ಸೇವ್ ಮಾಡಿದ್ದಾರೆ ಬಿಕಾಸ್ ಥ್ರೂ ದಿಸ್ ಸ್ತ್ರೀ ಶಕ್ತಿ ಆರ್ಗನೈಸೇಷನ್. ಇನ್ನು ರೋಲ್ ಆಫ್ NGOs ಇನ್ ವುಮೆನ್ ಎಂಪವರ್ಮೆಂಟ್ ಅಂತ ನಾವು ಕಲಿಬೇಕು. ಉಳಿತಾಯ ಮತ್ತು ಆಂತರಿಕ ಸಾಲ ನೀಡುವಿಕೆ ನಾನೀಗ ಹೇಳಿದ್ದೇನೆ. ಮತ್ತು ಮಹಿಳಾ ಸಬಲೀಕರಣದಲ್ಲಿ ಸ್ವಯಂ ಸೇವಾ ಸಂಘಟನೆಗಳ ಪಾತ್ರ. ಇಲ್ಲಿ ಸ್ವಯಂ ಸೇವಾ ಸಂಘಟನೆಗಳಲ್ಲಿ ಮೇಯ್ನ್ ಆಗಿ ನಮಗೆ ಒಂದು ಮಾತ್ರ ಕಲೀಲಿಕ್ಕೆ ಕೊಟ್ಟಿದ್ದಾರೆ, ಅದು ವೆರಿ ಇಂಪಾರ್ಟೆಂಟ್, ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ದಟ್ ಈಸ್ ನಥಿಂಗ್ ಎಲ್ಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅಲ್ಲಿ ನಾನು ಬರೆದಿದ್ದೇನೆ ಶಾರ್ಟ್ ಫಾರ್ಮಲ್ಲಿ SKDRDP ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಏನು ಅಂತ ನೋಡುವ ಅಂತ ಹೇಳಿದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಪಾಪ್ಯುಲರ್ಲಿ ನೋನ್ ಆಸ್ SKDRDP is a charitable trust promoted by Dr. D. Virendra Hegde. So that is concentrating mainly for the empowerment of rural women by organizing self-help groups, provides infrastructure and finance through microcredit for the rural people. So
Sri Kshetra Dharmasthala Rural Development Program is launched, started by Virendra Hegde, and this is mainly to empower the rural women. Main objective is that how we can empower the rural women by providing them, that is to making them self-help groups in the form of Sri Shakti self-help groups, how they can make the different, how they can engage in different activities, economic activities, and providing the micro credit to the rural people. This is what Sri Kshetra Dharmasthala Rural Development Project. ಹೇಳಿದರೆ ಏನು? ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯು ಒಂದು ದತ್ತಿ ಸಂಸ್ಥೆಯಾಗಿದ್ದು, ದಿಸ್ ಈಸ್ ಎ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳ್ಬೋದು. ದಟ್ ಈಸ್ ಸಂಸ್ಥೆಯಾಗಿದ್ದು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯ ಅವರು ಇದರ ಮೇಯ್ನ್ ಆಗಿ ಪ್ರೇರಕರಾಗಿದ್ದಾರೆ. ಇವರು ಮೇಯ್ನ್ ಆಗಿ ಮಹಿಳೆಯರನ್ನು, ಗ್ರಾಮೀಣ ಮಹಿಳೆಯರನ್ನು ಸಬಲೀಕರಣ ಮಾಡಲು ಅಂತ ಹೇಳಿದರೆ ಆರ್ಥಿಕವಾಗಿ ಅವರನ್ನು ಹೇಗೆ ಮುಂದೆ ತರಬೇಕು, ಸ್ವಸಹಾಯ ಸಂಘಗಳ ಮಾದರಿಯಲ್ಲಿ ಕೆಲವೊಂದು ಆರ್ಥಿಕ ಆಕ್ಟಿವಿಟೀಸ್ಗಳನ್ನು ಅವರನ್ನು ತೊಡಗಿಸಿ ಅವರಿಗೆ ಬೇಕಾದಂತಹ ಕ್ರೆಡಿಟ್ ಫೆಸಿಲಿಟೀಸನ್ನು ಕೊಟ್ಟು, ಲೋನ್ ಫೆಸಿಲಿಟೀಸನ್ನು ಕೊಟ್ಟು ಯಾವ ರೀತಿಯಲ್ಲಿ ಗ್ರಾಮೀಣ ಮಹಿಳೆಯರನ್ನು ಮುಂದಕ್ಕೆ ತರಬಹುದು ಅಂತೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅನ್ನು. ಅದರಲ್ಲಿ ನೋಡಿ ಮಕ್ಕಳೇ, ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುವಂಥದ್ದು ಲಿಜತ್ ಪಪ್ಪಡ್ ಅಂತ ಹೇಳಿಕೊಂಡು ಒಂದು ಕಾನ್ಸೆಪ್ಟ್, ಲಿಜತ್ ಪಪ್ಪಡ್ ಅಂತ ಹೇಳಿ ನಾನು ಅಲ್ಲಿ ಬರೆದಿದ್ದೇನೆ. ಲಿಜತ್ ಪಪ್ಪಡ್, ದಟ್ ಈಸ್ ಮೇನ್ಲಿ ವಾಟ್ ಈಸ್ ದಿಸ್ ಕೇಳುವಾಗ ಕೆಲವೊಮ್ಮೆ ಯೋಚಿಸ್ಬೋದು ಏನಪ್ಪ ಇದು ಅಂತ. ಇಟ್ಸ್ ಅನ್ ಇಂಡಿಯನ್ ವುಮೆನ್ಸ್ ಕೋಆಪರೇಟಿವ್ ಇನ್ವಾಲ್ವ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ವೇರಿಯಸ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್. ಲಿಜತ್ ಪಪ್ಪಡ್ ಅಂತ ಹೇಳಿದರೆ ದಟ್ ಮೇಡ್ ಬೈ ದ ಇಂಡಿಯನ್ ವುಮೆನ್, ದಟ್ ಈಸ್ ಮೇಕಿಂಗ್ ವೇರಿಯಸ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್. ದಟ್ ಈಸ್ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ Lijat Pappad is what is that? Nothing else. That is the empowerment of women by providing them employment opportunities. So nodi, it was started in the year 1959 with a seed capital of that is very simple amount, rupees 80. Lijat has an annual turnover of around 6.50 billion in 2001, and we can see that it provides employment to the 42,000 women. ಬಹಳ ಕಡಿಮೆ ದುಡ್ಡಲ್ಲಿ ಲಿಜತ್ ಪಪ್ಪಡ್ ಅಂತ ಹೇಳಿ ಬೇರೆ ಬೇರೆ ಮಹಿಳೆಯರಿಗೆ ಅವರ ಆರ್ಥಿಕವಾಗಿ ಮುಂದೆ ಬರಲು ಹಲವಾರು ಆಕ್ಟಿವಿಟೀಸನ್ನು ಹೇಗೆ ಮಾಡಬೇಕು, ಬಹಳ ಕಡಿಮೆ ದುಡ್ಡಲ್ಲಿ 80 ರೂಪಾಯಲ್ಲಿ ಸ್ಟಾರ್ಟ್ ಮಾಡಿ 1959ರಲ್ಲಿ ಬೈ 2010 ಆಗುವಾಗ 6.50 ಬಿಲಿಯನ್ ರುಪೀಸನ್ನು ಪಡ್ಕೊಂಡಿದೆ. ಹಾಗೆ ನಮಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, 290 ಮಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ನಮಗೆ 42,000 ಜನರು ಅದರ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ದ ಹೆಡ್ ಕ್ವಾರ್ಟರ್ಸ್ ಆಫ್ ಲಿಜತ್ ಈಸ್ ಲೊಕೇಟೆಡ್ ಇನ್ ಮುಂಬೈ and it has got 67 branches all over India. ಒಂದು ಕ್ವಶ್ಚನ್ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ವಿಚ್ ಈಸ್ ದ ಹೆಡ್ ಕ್ವಾರ್ಟರ್ ಆಫ್ ಲಿಜತ್. ದಟ್ ಈಸ್ ದ ಹೆಡ್ ಕ್ವಾರ್ಟರ್ ಆಫ್ ಲಿಜತ್ ಈಸ್ ಲೊಕೇಟೆಡ್ ಇನ್ ಮುಂಬೈ. ಲಿಜತ್ತಿನ ಹೆಡ್ ಕ್ವಾರ್ಟರ್ಸ್ ಅನ್ನು ಎಲ್ಲಿ, ದಟ್ ಈಸ್ ರಿಗಾರ್ಡಿಂಗ್ ಇನ್ ಮುಂಬೈಯಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆಲ್ ಓವರ್ ಇಂಡಿಯಾ ವಿ ಕ್ಯಾನ್ ಸಿ ದಟ್ ಇಟ್ ಹ್ಯಾಸ್ ಆಲ್ಮೋಸ್ಟ್ 67 ಬ್ರಾಂಚಸ್ ಆಲ್ ಓವರ್ ಇಂಡಿಯಾ. ಇನ್ನು ಮಕ್ಕಳೇ, ನಾವು ಇನ್ಕ್ಲೂಸಿವ್ ಸ್ಟ್ರಾಟಜೀಸಲ್ಲಿ ಲಾಸ್ಟ್ ಟಾಪಿಕ್ಕಿಗೆ ಬರ್ತಾ ಇದ್ದೇವೆ. ದಟ್ ಈಸ್ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಅಸೋಸಿಯೇಷನ್, ದಟ್ ಈಸ್ ಸೇವಾ ಅಂತ ಹೇಳ್ತೇವೆ. ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಅಸೋಸಿಯೇಷನ್ that made very much contribution to the women's development or empowerment of women in India. So it has tried to integrate self-employed poor women with the mainstream of economy through twin strategies. ಎರಡು strategies. What is the twin strategies? Struggle and development. Seva mainly aimed at that is how we can empower the woman through the twin strategy, that is struggle and development ಅಂತ ಹೇಳಿ. ಸೊ ಉದ್ಯೋಗಿ ಮಹಿಳಾ ಸಂಘವು ಮಹಿಳಾ ಸಬಲೀಕರಣಕ್ಕೆ ಮಹತ್ವಪೂರ್ಣ ಕೊಡುಗೆ ನೀಡಿದೆ ಅಂತ ಹೇಳ್ಬೋದು. ಸೊ ಹೇಗೆ ಎರಡು ಅಭಿವೃದ್ಧಿ ಎಂಬ
ಕಾರ್ಯತಂತ್ರಗಳ ಮೂಲಕ. ಸೊ ಉದ್ಯೋಗ ಬಡ ಮಹಿಳೆಯರಿಗೆ ಹೇಗೆ ನಮಗೆ ವ್ಯವಸ್ಥೆ ಮಾಡ್ಬೋದು ಅಂತ ಹೇಳಿಕೊಟ್ಟಿದ್ದಾರೆ. ದಟ್ ಈಸ್ ಸ್ಟ್ರಗಲ್ ಆ್ಯಂಡ್ ವಿ ಕ್ಯಾನ್ ಸಿ ದಟ್ ಡೆವಲಪ್ಮೆಂಟ್ ಅಂತ ಹೇಳುವ. ಸೊ ಉದ್ಯೋಗ ಬಡ ಮಹಿಳೆಯರಿಗೆ ಆರ್ಥಿಕವಾಗಿ ಹೇಗೆ ಮುಂದೆ ಬರಲು ಸಾಧ್ಯ, ಹೇಗೆ ಅವರಿಗೆ ಸ್ವತಂತ್ರವಾಗಿ ಸೆಲ್ಫ್ ಡಿಪೆಂಡ್ ಆಗ್ಬೋದು. ಸೊ ನಿರುದ್ಯೋಗಿ ಇರುವುದು, ಸೀಮಿತ ಆದಾಯ, ಕುಟುಂಬದ ಮೇಲೆ ಅಥವಾ ಸಮುದಾಯದ ಮೇಲೆ ಆರ್ಥಿಕವಾಗಿ ಅವಲಂಬನೆಯನ್ನು ಹೊಂದಿರುವಂಥ ಮಹಿಳೆಯರಿಗೆ ಹೇಗೆ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೋದು, ಹೇಗೆ ಅವರಿಗೆ ಮುಂದೆ ಹೋಗ್ಬೋದು ಅಂತ ಹೇಳಿಕೊಂಡು ನಮಗೆ ನೋಡ್ಬೋದು. ಸಭೆಯಲ್ಲಿ ಮಹತ್ವಪೂರ್ಣ ಕೊಡುಗೆ ನೀಡಿದೆ. ಹೋರಾಟ ಮತ್ತು ಅಭಿವೃದ್ಧಿ ಎಂಬ ಕಾರ್ಯತಂತ್ರಗಳ ಮೂಲಕ. ಯಾವುದು? ಸೊ ಉದ್ಯೋಗ ಮಹಿಳಾ ಸಂಘದ 2 ಕಾರ್ಯತಂತ್ರಗಳು ಯಾವುದೆಲ್ಲ? 2, ಒಂದು ಹೋರಾಟ, ಇನ್ನೊಂದು ಯಾವುದು ಹೇಳಿದ್ದೇನೆ? ಅಭಿವೃದ್ಧಿ, ಸ್ಟ್ರಗಲ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿ. ಸೊ ದೇ ಹ್ಯಾವ್ ಟು ಬಿ ಸೆಲ್ಫ್ ಡಿಪೆಂಡೆಂಟ್. ದಟ್ ಆಲ್ವೇಸ್ ವಿ ನೋ ದಟ್ ಈಸ್ ದ ವುಮೆನ್ ಆರ್ ಡಿಪೆಂಡಿಂಗ್ ಅಪಾನ್ ದಿ ಅದರ್ ಪೀಪಲ್. ಸೊ ಮೇನ್ಲಿ ಇಕನಾಮಿಕಲಿ ದೇ ಮಸ್ಟ್ ಬಿ ಇಂಡಿಪೆಂಡೆಂಟ್ ಅಂತ ಹೇಳಿ ಇದನ್ನೆಲ್ಲ ಮಾಡಿರುವಂಥದ್ದು. ಇಂಥ ಹಲವಾರು ಮೆಥಡ್ಸನ್ನು ಮಾಡಿರುವುದು. ಅಹಮದಾಬಾದಿನ ಉದ್ಯೋಗಿ ಮಹಿಳೆಯರ ಸಂಘಗಳು 1972ರಲ್ಲಿ ಸ್ಥಾಪಿಸಿದ್ರು ಅಂತ ಹೇಳ್ಬೋದು. ದ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಇನ್ ಅಹಮದಾಬಾದ್ ಆರ್ಗನೈಸ್ಡ್ ಅಂಡ್ ಫಾರ್ಮ್ಡ್ ದ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಅಸೋಸಿಯೇಷನ್. ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಅಸೋಸಿಯೇಷನ್ ಅನ್ನು ಏನಂತ ಹೇಳೋದು? ಸೇವಾ. ದಟ್ ಈಸ್ ಇನ್ 1972. ದ ಮೋಟಿವೇಶನ್ ವಾಸ್ ಫರ್ನಿಶ್ಡ್ ಬೈ ದ ಲೀಡರ್ಶಿಪ್ ಆಫ್ ಎಲ್ಲಾ ಭಟ್. ನಾನಲ್ಲಿ ಬರೆದಿದ್ದೇನೆ, ಎಲ್ಲಾ ಭಟ್ ಅಂತ ಹೇಳೋ ಒಬ್ಬರದು ಲೀಡರ್ಶಿಪ್ ಇಂದಾಗಿ ಸೇವಾ. ದಟ್ ಈಸ್ ಸೇವಾ ವಾಸ್ ಸ್ಟ್ರೈವ್ ಟು ಕ್ರಿಯೇಟ್ ಕಂಡೀಷನ್ಸ್ ಆಫ್ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಟು ದಿ ಸೆಲ್ಫ್ ರಿಲಯಂಟ್ ಫಾರ್ ಆಫ್ all these members. That is especially considering the women. That is we can say that economic independence, that is mainly health care, child care and shelter for the women. Health care, child care and health shelter. The Shri Mahila Seva Sahakari Bank Limited registered in the year 1974, and Seva began his activities in the rural areas in 1975. 1975ರಲ್ಲಿ ಸೇವಾ ಮೇನ್ ಆಗಿ ರೂರಲ್ ಏರಿಯಾಸ್ ಅಲ್ಲಿ ಅದರ ಕರ್ತವ್ಯವನ್ನು ನಿರ್ವಹಿಸಲು ಶುರು ಮಾಡಿದೆ. ಸೊ ಉದ್ಯೋಗ ಮಹಿಳಾ ಸಂಘ. ಸೊ ಇಷ್ಟು ಮಕ್ಕಳೇ ನಮಗೆ ಯಾವುದರಲ್ಲಿ ಬರುವಂತಹ ಟಾಪಿಕ್ 3ನೇ ಅಧ್ಯಾಯವಾದಂತಹ ಇನ್ಕ್ಲೂಸಿವ್ ಸ್ಟ್ರಾಟಜೀಸ್ ಆರ್ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು. ಸೊ ಇದರಲ್ಲಿ ಇನ್ನೊಮ್ಮೆ ನಾನು ಹೇಳ್ತೇನೆ ನಿಮಗೆ ಮೇನ್ ಟಾಪಿಕ್ಸ್ ಏನೆಲ್ಲ ಕನೆಕ್ಟೆಡ್ ಆಗಿದೆ ಅಂಥೇಳಿ. ಇಂಗ್ಲೀಷಲ್ಲಿ ಅಫರ್ಮೇಟಿವ್ ಆ್ಯಕ್ಷನ್ ರಿಲೇಟೆಡ್ ಟು ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬಲ್ಸ್ ಆ್ಯಂಡ್ ವುಮೆನ್, meaning of affirmative action, constitutional safeguards and development measures whatever taken for the women and scheduled caste and scheduled tribals, non-governmental organizations, tribal welfare programs, gender inequality towards equality report, women empowerment and structure of SHG, microfinance and the features of microfinance, and lastly we can see that the Stree Shakti and Seva. ಸೊ ಸಮಾಜಶಾಸ್ತ್ರದಲ್ಲಿ ಸೆಕೆಂಡ್ PU ಸಮಾಜಶಾಸ್ತ್ರದಲ್ಲಿ ಸೋಷಿಯಾಲಜಿಯಲ್ಲಿ ವಿ ಹ್ಯಾವ್ ಗೋಟ್ 8 ಚಾಪ್ಟರ್ಸ್ ಟು ಸ್ಟಡಿ. ಇನ್ ದ ಬಿಗಿನಿಂಗ್ ಐ ಹ್ಯಾವ್ ಟೋಲ್ಡ್ ಯು, ಡಿಯರ್ ಚಿಲ್ಡ್ರನ್, ಡಿಯರ್ ಸ್ಟೂಡೆಂಟ್ಸ್, ಈ 8 ಚಾಪ್ಟರ್ಸ್ ಆಲ್ಸೋ ಹ್ಯಾವಿಂಗ್ ಈಕ್ವಲ್ ಇಂಪಾರ್ಟೆಂಟ್. ಪ್ರತಿಯೊಂದು ಅಧ್ಯಾಯ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಯಾವುದನ್ನು ಬಿಟ್ಟು ಬಿಡಬಾರ್ದು. ದಟ್ ಈಸ್ ಇನ್ಕ್ಲೂಸಿವ್ ಸ್ಟ್ರಾಟಜೀಸಲ್ಲಿ, ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳಲ್ಲಿ ಫಸ್ಟಿಗೆ ಸಂವಿಧಾನಿಕ ಕಾರ್ಯಕ್ರಮಗಳೆಲ್ಲ ನೋಡುವಾಗ ಬಹಳ ಕಷ್ಟ ಆಗ್ತದೆ ಅಂತ, ಹೌ ವಿ ಕ್ಯಾನ್ ಸ್ಟಡಿ ಇಟ್ ಈಸಿಲಿ. ದೆನ್ ಇಲ್ಲಿ ಪುಸ್ತಕದ ಬ್ಯಾಕ್ ಸೈಡಲ್ಲಿ ನಿಮಗೆ ಇಂಪಾರ್ಟೆನ್ಸ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ. 1 ಮಾರ್ಕಿದು, 2 ಮಾರ್ಕಿದು ಹಾಗೂ 5 ಮಾರ್ಕಿಗೆ, ಇನ್ನು 10 ಮಾರ್ಕಿಗೆ ಯಾವ ರೀತಿಯ ಪ್ರಶ್ನೆಗಳು ಬರ್ತದೆ ಅಂತ ಹೇಳಿ ಬಹಳ ಸುಲಭವಾಗಿ ನಮ್ಮ ಸಮಾಜಶಾಸ್ತ್ರ ಉಪನ್ಯಾಸಕರು ನಿಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ವಿ ಮಸ್ಟ್ ಬಿ ಮಚ್ ಗ್ರೇಟ್ಫುಲ್ ದಟ್ ಆಲ್ ದೋಸ್ ಪೀಪಲ್ ಹೂ ಮೇಡ್ ದಿಸ್ ಟೆಕ್ಸ್ಟ್ ಬುಕ್ ಫಾರ್ ದಿ ಸೆಕೆಂಡ್ PU ಸ್ಟೂಡೆಂಟ್ಸ್ ಎಸ್ಪೆಷಲಿ, ದಟ್ಸ್ ರಿಗಾರ್ಡಿಂಗ್ ದ
sociology. So that is first chapter is considering the making of an Indian society, then second chapter that is regarding the social inequality, and third chapter is regarding the inclusive strategies. ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ ಅಸಮಾನತೆ ಹೊರಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು ಮತ್ತು ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು. ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳನ್ನು ನಾವು ಇಷ್ಟು ಕಾನ್ಸೆಪ್ಟ್ಸನ್ನು ನಾವು ಈಗ ಸ್ವಲ್ಪ ಮಟ್ಟಿಗೆ ನಿಮಗೆ ಅರ್ಥ ಆಗಿರಬಹುದು ಅಂತ ನಾನು ಅನಿಸ್ತೇನೆ. ಸೊ ಥ್ಯಾಂಕ್ ಯು ಡಿಯರ್ ಚಿಲ್ಡ್ರನ್.